ಐತ್ರಿ ಇಲ್ಲ ಹೌದಿಲ್ಲ ಲಿಂಗಿಲ್ಲಾರ್ದವ್ರಿಗೆ ಲಿಂಗ ಇದ್ರಾಗ ಯಾರಿಗಿಲ್ರಿ ಅಪ್ಪರ್ ಲಿಂಗದ ಎಲ್ಲ ರೀ ಅದ ತಮ್ಮ ಲಿಂಗ ಐತಿ ಗೌಡ್ರ ಲಿಂಗಿಲ್ಲ ಅದಕ್ಕೆ ಲಿಂಗಿಲ್ಲಾರ್ದವ್ರಿಗೆ ಲಿಂಗ ತೊಗೊಳಕತ್ತೀರಿ ಅಂದ್ರೆ ಲಿಂಗ ತೊಗೋಬೇಕಾದ್ರೆ ಲಿಂಗದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ತಿಳ್ಕೊಂಬಿಡೋದು. ಲಿಂಗ ಅಂದ್ರೆ ಏನಪ್ಪ ಅಂದ್ರೆ ದೇವ್ರ ಇದೇನು ಈ ಲಿಂಗ ಐತಲ್ರಿ ಅದು ಈ ಲಿಂಗ ಅಂದ್ರೆ ಬೇರೆ ಎಲ್ಲ ದೇವ್ರು ಹೆಂಗದನಂದ್ರಿ ಕಣ್ಣಿಗೆ ಕಾಣಂಗಿಲ್ಲ ಕೈ ಸಿಗಂಗಿಲ್ಲ ಅವಾಗ ಇಲ್ಲಾರ್ದಂಥ ಜಗತ್ತಿನಾಗ ಒಂದು ಇಂಚು ಸಹಿತ ಜಾಗ ಎಲ್ಲೆಡೆ ಇಲ್ಲ ದೇವ್ರ ಅನ್ನೋಂಥ ಜಾಗನೇ ಇಲ್ಲ. ಎಲ್ಲ ಕಡೆ ಓತಪ್ರೋತವಾಗಿ ಪರಮಾತ್ಮ ತುಂಬ್ಕೊಂಡ್ಬಿಟ್ಟಾನ. ಆಟ ತುಂಬ್ಕೊಂಡ್ರೆ ಸಹಿತ ಅವ ಕಣ್ಣಿಗೆ ಕಾಣಂಗಿಲ್ಲ ಕೈಗೆ ಸಿಗಂಗಿಲ್ಲ. ಮತ್ತು ಅವ ಎಂಥವದನಪ್ಪ ಅಂತಂದ್ರೆ ನಾವು ಅವಾಗ ವಿನಂತಿ ಮಾಡ್ಕೊಂಡೇವಂದ್ರೆ ನಾವು ಬೇಡ್ಕೊಂಡೇವಂದ್ರೆ ಇವ ನಮ್ಮ ಇಷ್ಟಗಳು ಏನದ ಎಲ್ಲ ಪೂರೈಕೆ ಮಾಡ್ತಾನೆ ನಾವು ಪರಮಾತ್ಮ. ಅದಕ್ಕೆ ಅಂಥ ದೇವರಂತೆ ನಾವು ಬೇಡ್ಕೋಬೇಕು, ಅದನ್ನು ನಾವು ರಿಕ್ವೆಸ್ಟ್ ಮಾಡಬೇಕು, ವಿನಂತಿ ಮಾಡಬೇಕು. ಇದನ್ನು ಮಾಡೋ ಸಲ ಋಷಿ ಮುನಿಗಳು ಏನು ಮಾಡ್ತಿದ್ರು? ತಪಸ್ಸು ಮಾಡ್ತಿದ್ರು, ಜಪ ಮಾಡ್ತಿದ್ರು, ಅನುಷ್ಠಾನ ಮಾಡ್ತಿದ್ರು. ಅಲ್ಲಿಂದ ಪಂಚಾಗ್ನಿ ವೃತಾತ್ ಮಾಡ್ತಿದ್ರು. ಅಂದ್ರೆ 4 ದಿಕ್ಕಿನಾಗ ಬೆಂಕಿ ಹಾಕ್ಕೊಂಡು ತಲೆ ಮೇಲೆ ಒಂದು ಬೆಂಕಿ ಇಟ್ಕೊಂಡು ಪರಮಾತ್ಮನ ನಾಮಸ್ಮರಣೆ ಮಾಡೋದು. ಉಪವಾಸ ಮಾಡ್ತಿದ್ರು, ಉಪವಾಸ ವೃತ್ತ, ವನವಾಸ ವೃತ್ತ. ಅಲ್ಲಿಂದ ಬಾಳೆಹಣ್ಣು ಬಿಟ್ಟ್ಯ, ಸೇಬು ಹಣ್ಣು, ಅಕ್ಕಿ ಬಿಟ್ಟ್ಯ, ಹೀಗೆಲ್ಲ 108 ಏನೋ ಮಾಡ್ಕೊಂಡು ಎದ್ರ ಸಲಗಿದ್ರು ಪರಮಾತ್ಮನಂತೆ ವಿನಂತಿ ಮಾಡ್ಕೊಳ್ಳೋರು. ತಮ್ಮದೊಂದು ಕಷ್ಟ ಹೇಳ್ಕೊಳ್ಳೋರು, ತಮ್ಮದೊಂದು ಕಷ್ಟ ಹೇಳ್ಕೊಳ್ಳೋಕೆ ಇಷ್ಟೆಲ್ಲ ಗದ್ದಲ ಮಾಡ್ತಿದ್ರು. ಮತ್ತು ಇಷ್ಟೆಲ್ಲ ಮಾಡಿದ್ರದ್ದು ಗ್ಯಾರಂಟಿ ಇದ್ದಿರಲಿಲ್ಲ. ಅದು ದೇವ್ರ ಒಲಿ ಆಗ್ತೈತೋ ಇಲ್ಲೋ ಆಯಿತು ಇಲ್ಲೋ ಇನ್ನೇನು ಗ್ಯಾರಂಟಿ ಇಲ್ಲ. ಮತ್ತು ನಿರಾಕಾರ ದೇವರ ನಿರಾಕಾರದನ ಈ ನಿರಾಕಾರ ಇದನ್ನು ಹ್ಯಾಂಗೆ ಉಳಿದಿತ್ತು. ಮತ್ತು ಇದಕ್ಕೊಂದು ಆಕಾರ ಏನಾರ ಬೇಕಲ್ಲ ಅಂತ ತಿಳ್ಕೊಂಡು ಆಕಾರದಾಗ ತೊಗೊಂಬರು ಒಂದು ವಿಚಾರ ಮಾಡಿದ್ರು ಬಸವಣ್ಣನವರು. ಭಾಳ ಮಂದಿ ಆಕಾರದಾಗ ತೊಗೊಂಬಂದಿದ್ರು, ತಪ್ಪು ಆಕಾರದಾಗ ತೊಗೊಂಬಂದಿದ್ರು. ಅದಕ್ಕೆ ಪರಮಾತ್ಮನ ನಿಜವಾದ ದೇಹ ನಿಜವಾದ ಆಕಾರದಾಗ ತೊಗೊಂಬರ್ಬೇಕು. ಆಕಾರವನ್ನು ತೊಗೊಂಬಂದು ನಾವು ಪೂಜೆ ಮಾಡಬೇಕು. ಅದು ಸಲುವಾಗಿ ನಿಜವಾದ ಆಕಾರದಾಗ ಇಷ್ಟಲಿಂಗ ರೂಪದೊಳಗೆ ಬಸವಣ್ಣನವರು ನಮಗೆ 12 ವರ್ಷ ಚಿಂತನೆ ಮಾಡಿ ಈ ಇಷ್ಟಲಿಂಗವನ್ನು ಯಾರು ಕರುಣಿಸಿದ್ರು? ಬಸವಣ್ಣನವರು ಕರುಣಿಸಿದ್ರು. ಬಸವಣ್ಣನವ್ರಿಗಿಂತ ಮುಂಚೆ ಇಷ್ಟಲಿಂಗ ಇರಲಿಲ್ಲ, ಕೇವಲ ಸ್ಥಾವರ ಲಿಂಗಗಳಿದ್ದು. ಈಗೇನು ಕೂಡಲ ಸಂಗಮದಾಗ ಐತಿ, ಮತ್ತು ಬೇರೆ ಕಡೆ ಏನು ಜಾಲರಿ ಇದ್ದಿದ್ದು ಮ್ಯಾಗ ಒಂದು ಲಿಂಗ ಇದ್ದಿದ್ದಲ್ಲ, ಈ ಸ್ಥಾವರ ಲಿಂಗಗಳಿದ್ದು. ಅವಾಗ ಏನು ಮಾಡ್ತಿದ್ರು ಕೆಲವೊಬ್ಬರು, ಇವರು ಭಯಂಕರ ಆ ಲಿಂಗದ ಮೇಲೆ ಪೂಜೆ ಪ್ರೀತಿ ಅದಲ್ರಿ. ಒಂದೊಂದು ಸತಿ ಊರಿಗೆ ಹೋಗೋದು ಬರ್ತಿತ್ತು. ಯಪ್ಪ ನಾ ಇದು ಬಿಟ್ಟು ಹೆಂಗೆ ಹೋಗ್ಲಿ ಅಂತ ಹೇಳಕ್ಕೆ ಮಾಡಕ್ಕೆ ಚಲೋ ಮಾಡ್ತಿದ್ವಿ. ದೊಡ್ಡ ಲಿಂಗ ಒಯ್ಯಕ್ಕೆ ಬರೋದಿಲ್ಲ, ಹೆಂಗೆ ಮಾಡೋದು? ಅದಕ್ಕೆ ಮತ್ತು ಇವಾಗ ಕಲ್ಕಟ್ಟೆ ಇರ್ತಾರೆ, ಸಾರು ಇಷ್ಟಕ್ಕೆ ಮಾಡಿಕೊಡ್ತೀವಿ, ಇದನ್ನು ನೀವು ಪಟ್ಕೊಂಡು ಹೋಗಿ ಕೊಳ್ಳಾಗಂತ. ಹಂಗೆ ಅದು ಇಷ್ಟು ಹೊರತಾಗಿ ಇಷ್ಟಲಿಂಗ ಅನ್ನೋದು ಅವಾಗ ಮೊದಲು ಇದ್ದಿದ್ದಿಲ್ಲ. ಬಸವಣ್ಣನವ್ರು ಇಷ್ಟಲಿಂಗ ಕೊಟ್ಟು ಇಷ್ಟಲಿಂಗ ತೊಗೊಂಡು ಪೂಜೆ ಮಾಡುವಂಥ ಪದ್ಧತಿ ಬಂತು. ಪೂಜೆ ಮಾಡುವಂಥ ಪದ್ಧತಿ ಕ್ರಿಶ್ಚಿಯನ್ರೊಳಗೆ ಹೆಂಗೈತೆ ಅಂದ್ರೆ ನಿರಾಕಾರವಾದ ಪರಮಾತ್ಮಗೆ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಮಾಡುವ ಪೂಜೆಗೆ ಏನಂತಾರೆ? ಪ್ರಾರ್ಥನೆ ಅಂತಾರೆ. ಅದೇ ಮುಸಲ್ಮಾನರು ಪೂಜೆ ಮಾಡ್ತಾರೆ, ಅವರು ನಿರಾಕಾರವಾದ ಚೇತನಗ ಪೂಜೆ ಮಾಡುವಂದ್ರೆ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಪ್ರೇಯರ್ ಅಂತಾರೆ, ಅದಕ್ಕೆ ನಮಾಜ್ ಅಂತಾರೆ. ಹೌದಲ್ಲ, ಅವ್ರು ಆ ಥರ ಮಾಡ್ತಾರೆ. ಇನ್ನು ಬೇರೆದವ್ರು ಎಲ್ಲ ಹೇಳಿದ್ಮೇಲೆ ಹೇಳಿದ್ರು ಆ ಥರ ಎಲ್ಲ ಮಾಡ್ತಾರೆ. ನಾವು ಲಿಂಗಾಯತರಾದವರು, ನಮ್ಮ ಧರ್ಮಗುರುಗಳು ಬಸವಣ್ಣನವರು ಲಿಂಗ ಕೊಟ್ಟವರು, ಬಸವಣ್ಣನವರು ವಚನಗಳನ್ನು ಕೊಟ್ಟವರು ಬಸವಣ್ಣನವರು. ಅದಕ್ಕೆ ನಾವು ಬಸವಣ್ಣನವ್ರು ಹೆಂಗೆ ಹೇಳ್ಯಾರ ಹಂಗೆ ಮಾಡಬೇಕು. ಈಗ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ನಮ್ಮ ಜೀವನದೊಳಗೆ ನಾವು ಸಾಧನೆಯನ್ನು ಮಾಡಬೇಕು. ಇಷ್ಟಲಿಂಗ ಪೂಜೆ ಅಂದ್ರೆ ಮತ್ತೇನೂ ಅಲ್ಲ, ನಾವು ಪರಮಾತ್ಮಂತ ರಿಕ್ವೆಸ್ಟ್ ಮಾಡಬೇಕು. ಅಂದ್ರೆ ನಿರಾಕಾರವನ್ನು ನಂಬಕ್ಕಾಗೋದಿಲ್ಲ, ಸಾಕಾರ ಹಿಡಿದು ನಿರಾಕಾರವನ್ನು ಅರಿಬೇಕಾಗಿತ್ತು. ಸದ್ಯಕ್ಕೆ ಶೇಬುಹಣ್ಣು ಐತ್ರಿ, ಹೌದಲ್ರಿ? ಈ ಶೇಬುಹಣ್ಣು ಐತ್ರಿ, ಈ ಶೇಬುಹಣ್ಣು ಹಿಂಗೆ ಮುಚ್ಚಿಕೊಂಡು ಈ ಶೇಬುಹಣ್ಣು ಹಂಗೈತಿ, ಶೇಬುಹಣ್ಣು ಹಿಂಗೈತಿ, ಭಾಳ ಟೇಸ್ಟ್ ಇರ್ತೈತಿ, ಇದಕ್ಕೆ ಶಕ್ತಿ ಬರ್ತೈತಿ, ಹಿಂಗೆಲ್ಲ ಹೌದಲ್ಲ? ಯಾರಿಗಾರೆ ಹೌದಲ್ಲ? ಇದು ಯಾರಿಗಾರೆ ನಿಮ್ಗೆ ಬಾಯಿ ರುಚಿ ಕೊಡ್ತ, ಹೊಟ್ಟೆ ಹಿತ ಕೊಡ್ತ, ಶಕ್ತಿ ಬತ್ತ ಇಲ್ಲ. ಈ ನಿರಾಕಾರ ಹಿಂಗೆಲ್ಲ ಮಾಡ್ಕೊತಾರೆ, ನಮ್ಗೆ ಹೆಂಗೆ ಆಗ್ತೈತಿ? ಅದನ್ನು ಸಾಕಾರದ ರೂಪದಾಗ ಕೈಯಾಗ ತಗೊಂಡು ನೋಡಿ, ಕಣ್ತುಂಬ ನೋಡಿ ಕಡ್ಕೊಂಡು ತಿಂದು ಅವಾಗ ತಿಂದು ಅಂದರೆ ಈ ಸಾಕಾರವನ್ನು ನಾವು ಅನುಭವಿಸಿದಾಗ ನಿರಾಕಾರದ ಅನುಭವ ನಮಗಾಗ್ತದೆ. ತೃಪ್ತಿ ಆಗ್ತೈತಿ, ಶಕ್ತಿ ಬರ್ತೈತಿ, ಚೈತನ್ಯ ಬರ್ತೈತಿ ಅಲ್ರಿ. ಹಂಗೆ ಈ ನಿರಾಕಾರವಾದ ದೇವರನ್ನ ಸಾಕಾರ ರೂಪವಾಗಿ ಇಷ್ಟಲಿಂಗ ಮಾಡಿ ಕೊಟ್ಟಾರ ಬಸವಣ್ಣನವರು. ಈ ಸಾಕಾರವಾದಂಥ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಇದ್ರ ಮುಂದೆ ನಾವು ರಿಕ್ವೆಸ್ಟ್ ಮಾಡಿ ಬೇಡ್ಕೊಳ್ಳೋದ್ರಿಂದ ಏನಾಗ್ತೈತಿ? ನಮ್ಗೆ ಆನಂದ ಅನ್ನೋಂಥದ್ದು ತೃಪ್ತಿ ನಮಗೆ ಸಿಗ್ತೈತಿ. ಆನಂದ ಅನ್ನೋ ತೃಪ್ತಿ ಸಿಗ್ತೈತಿ. ನಮ್ಮ ಜೀವನದಾಗ ನಾವೆಲ್ಲರೂ ಎದುರು ಮಾಡ್ಕೊಳಕ್ತೇವೆ, ಮಾಡಾಕತ್ತೇವು, ಸುಖದ ಸಲಹೆ ಮಾಡಾಕತ್ತೇವು. ಸುಖದ ಸಲಹೆ ಈಗ ಐತಿ, ಇದಕ್ಕಿಂತ ಇನ್ನೊಂದು ಸುಖ ಆಗಲಿ, ಇದಕ್ಕಿಂತ ಇನ್ನೊಂದು ಸುಖ ಆಗಲಿ. ಸುಖ ಆಗೋದೆಲ್ಲ ಐತಿ, ಉಣೋದ್ರಾಗೈತಿ, ತಿನ್ನೋದ್ರಾಗೈತಿ, ಟೀ ಮಾಡೋದ್ರಾಗೈತಿ, ಪ್ರವಾಸ ಮಾಡೋದ್ರಾಗೈತಿ, ಉಡುದ್ರಾಗೈತಿ. ಮತ್ತೆ ಇನ್ನೊಂದು ಮತ್ತೆ ಇದಕ್ಕೆ ಸುಖ ಯಾವುದು? ಕೀರ್ತಿ ಒಳಗೈತಿ.
4 ಮಂದಿ ಯಾರೇ ನಮ್ಮವ್ವ ಅಂದ್ರೆ ಭಾರಿ ಇವ್ ಗೌಡ್ರ ಅಂದ್ರೆ ಭಾಳ ದೊಡ್ಡ ಮನುಷ್ಯರು ಇದು ಹಿಂಗೆ ಹೇಳೋದ್ರಾಗ ಮತ್ತು ಅದ್ರಾಗ ನಮಗೆ ಸುಖ ಆಕೈತ್ರಿ, ನಮಗೆ ಆನಂದ ಅನಿಸ್ತೈತಿ, ಮನಸ್ಸಿಗೆ ನೆಮ್ಮದಿ ಆಕೈತಿ. ಅದಕ್ಕೆ ಈ ನೆಮ್ಮದಿ ಸಲ ಈ ಕೂಡ ಈ ಎಲ್ಲ ನೆಮ್ಮದಿಗಳು ಏನದವಲ್ಲ ಶಾಶ್ವತ ಅಲ್ಲ. ಈಗ ಇಲ್ಲಿ ಹೊಗಳಿರ್ತಾರೆ ಮುಂದೆ ಹೋಗಿ ಏನು ಹೇಳ್ತಾರೆ ಅದು ಸುದ್ದಿ ಗೊತ್ತಾಯ್ತವ್ರ ಇವನ ಏನು ಬೆಳಿತದವ ನಾವು ಮುಂದೆ ಹೋದಂಗೆ ಮಾಡಿದ ಹಿಂಗೆ ಹಚ್ಚೇವು, ಅದಕ್ಕೆ ಅದು ಶಾಶ್ವತವಾದದ್ದಲ್ಲ. ಪರಮಾತ್ಮನ ಸುಖ ಏನೈತಲ್ಲ ಅದು ಶಾಶ್ವತವಾದ, ಪರಮಾತ್ಮನ ಸುಖನೇ ಶಾಶ್ವತವಾದದ್ದು. ಅದಕ್ಕೆ ನಾವು ಪರಮಾತ್ಮನ ಪೂಜೆ ಮಾಡಬೇಕು. ಅದಕ್ಕೆ ನಾವು ಲಿಂಗಾಯತರಾದ ಕೇವಲ ಇಷ್ಟಲಿಂಗ ಪೂಜೆಯನ್ನು ಮಾತ್ರ ಮಾಡಬೇಕು. ಕಾಲ್ಪನಿಕವಾದಂಥ ಕಲ್ಲ ಮಣ್ಣ ಕಟ್ಟಿಗೆ ಅಂತ ಇಂಥ ಪೂಜೆಯನ್ನು ಮಾಡಬಾರ್ದು. ಇಷ್ಟಲಿಂಗ ಪೂಜೆಯನ್ನು ಹೆಂಗೆ ಮಾಡಬೇಕಪ್ಪ ಅಂದ್ರೆ ನೀರು ತೊಗೊಂಡು ನಾವು ಹೆಂಗೆ ಜಾಕ ಮಾಡ್ತೀವಿ ಹಂಗೆ ಲಿಂಗೈಗೆ ಜಾಕ ಮಾಡ್ತೀವಿ. ಒಂದು ಅರ್ಬಿ ತೊಗೊಂಡು ಒರೆಸೋದು, ವಿಭೂತಿ ಹಚ್ಚೋದು, ಹೂವು ಪತ್ರಿ ಏನಿತ್ತು ಏರ್ಸೋದು, ಆಮೇಲೆ ಧೂಪ ಬೆಳಗೋದು, ಅಲ್ಲಿಂದ ದೀಪ ಬೆಳಗೋದು, ಕರ್ಪ್ರಾರ್ತ್ರಿ ಬೆಳಗೋದು, ಗಂಟೆ ಬಾರಿಸೋದು, ಗಂಟಿ ಬಾರಿಸೋದು, ಜಾಗಟೆ ಬಾರಿಸ್ರಿ, ಶಂಖ ಐತಿ ಶಂಖ ಹೋದ್ರಿ, ಹಿಂಗೆಲ್ಲ ಮಾಡಿ ಮತ್ತೆ ಏನು ನೈವೇದ್ಯ ಐತಲ್ಲ ಲಿಂಗೈಗೆ ನೈವೇದ್ಯ ತೋರಿಸೋದು. ಲಿಂಗೈಗೆ ನೈವೇದ್ಯ ತೋರಿಸಿ ಮುಗೀತು. ಇದೇನಪ್ಪ ಆರಂಭ. ನಿಜವಾಗ್ಲೂ ಪೂಜೆ ಚಲೋ ಆಗೋದು ಯಾವಾಗ ಲಿಂಗೈನ ನೋಡ್ಕೊತ ಕುಂದಿರೋದು. ಇದಕ್ಕೊಂದು ಉದಾಹರಣೆ ಹೇಳ್ತಾರೆ. ನೌಕರಿ ಹೋಗೋರು ಯಾರು? ನೌಕರಿಗೆ ಹೋಗೋರು ಯಾರು ಇಲ್ಲ. ಈ ಸದ ಹೊಲಕ್ಕೆ ಹೋಗೋರು ಯಾರು ಇದ್ರಿ? ಇದ್ರಾಗ ಹೊಲಕ್ಕೆ ಹೋಗೋರು ಇದ್ರಿಲ್ಲಪ್ಪ. ಸದ ಹೊಲಕ್ಕೆ ಹೋಗೋದು, ಹೊಲ್ದಾಗ ಏನು ಮಾಡ್ತೀರಿ? ಗಳೆ ಹೊಡೆಯೋದಿರ್ತೈತಿ, ಹೌದಿಲ್ಲ? ಗಳೆ ಹೊಡ್ಯಾಕೆ ಹೋಗ್ಬೇಕಾದ್ರೆ ಮುಂಜಾನೆ ಎಡ್ತಿಗೆ ಹೇಳ್ತೀರಿ 5 ಗಂಟೆಗೆ ಹೇಳ್ತೀರಿ. 5 ಗಂಟೆಗೆ ಹೆಣ್ಣು ಕಾಸು ಮಾಡ್ತೀರಿ, ಮನೇನ ಕಸ ಹೊಡಿತೀರಿ, ಅವಕ್ಕೆ ದನಗಳಿಗೆ ಮೇವು ಹಾಕ್ತೀರಿ, ನೀರು ಕುಡಿಸ್ತೀರಿ, ಅಲ್ಲಿನ ಗಾಡಿಯಾಗೆಲ್ಲ ಒಯ್ದು ಏನು ಸಾಮಾನುಗಳು ಹೇರ್ತೀರಿ, ನೀವು ಸ್ನಾನ ಮಾಡ್ತೀರಿ, ಪ್ರಸಾದ ಮಾಡ್ತೀರಿ, ಎಲ್ಲ ಅಲ್ಲಿ ಹೊಲಕ್ಕೆ ಹೋಗಕ್ಕೆ ಏನಾರು ಬಿಟ್ಟರೆ ನೋಡ್ಕೋತೀರಿ, ಬುಟ್ಟಿ ಕಟ್ಕೋತಿ ಎಲ್ಲ ಮಾಡ್ಕೊಂಡು ಎತ್ತಿನ ಗಾಡಿಯಾಗ ಕುಂದಿರ್ತೀರಿ. ಗಾಡಿಯಾಗ ಕುತ್ಕೊಂಡು ಒಯ್ದು ಹೊಲದಾಗ ಇಳಿದು ಗಳೆ ಹೂಡ್ತೀವಿ, ಹೌದಿಲ್ಲ? ಇದು ಗಳೆ ಅನ್ರಿ. ಇದು ನಾವು ಹೊಲಕ್ಕೆ ಎಡಿ ಹೊಡ್ಯಾಕೆ ಹೋಗ್ಯಾವ. ಇದು ಎಡಿ ಅನ್ರಿ ಇಟ್ಟು ತಕ ಮಾಡಿದ್ದು ಅಲ್ಲ. ನಾವು ಈ ಶೇಂಗಾದಾಗ ಎಡಿ ಹೊಡಿಬೇಕಾಗಿ ಇದು ಎಡಿ ಏನು ಅಲ್ಲ. ಮುಂದೆ ಗಳೆ ಹೂಡಿ ನಾವು ಎಡಿ ಹೊಡ್ಯಾಕೆ ಚಲೋ ಮಾಡಿದ್ರೆ ಅದು ಎಡಿ ಇಲ್ರಿ. ಹಂಗೆ ಇಟ್ಟು ತಕ ಏನು ಹೇಳಿದ್ನಲ್ಲ ಇವೆಲ್ಲ ಇವು ಅಷ್ಟ ವಿಧಾರ್ಚನೆ ಹೇಳಿದ್ನಲ್ಲ ಇವೆಲ್ಲ ತಯಾರಿ ಇದ್ದಂಗೆ. ಇವು ಪೂಜೆ ಅಲ್ಲ. ಎಲ್ಲಾರು ಏನು ಮಾಡ್ತಾರೆ ಇದ್ರಾಗ ಪೂಜೆ ಅಂತ ಕೂತ್ಬಿಟ್ಟಾರ. ಇದು ಪೂಜೆ ಅಲ್ಲ. ಪೂಜೆನು ಚಲೋ ಆಗೋದು ಯಾವಾಗಪ್ಪ ಅಂದ್ರೆ ಹೊಂದಾಗ ಎಡಿ ಹೊಡಿದಾಗ ಚಲೋ ಆಗೋದು ಯಾವಾಗ ನಾವು ಹೆಂಗೆ ಚಲೋ ಮಾಡೋದು ಈ ಲಿಂಗ ನೋಡ್ಕೊಂಡು ಕೂತಿರ್ತೀವಲ್ಲ ಇದೇ ನಿಜವಾದ ಪೂಜೆ, ಇದೇ ನಿಜವಾದ ಪೂಜೆ. ಅದಕ್ಕೆ ಹಿಂಗೆ ನಾವು ಲಿಂಗ ನೋಡ್ಕೋತ ಕೂತೀವಿ. ಅಂದ್ರೆ ಲಿಂಗವನ್ನು ಹೆಂಗೆ ನೋಡ್ಬೇಕಂದ್ರೆ ಕಣ್ಣು ತಿಳ್ಕೊಲಾರ್ದೆ ನೋಡಬೇಕು. ನಮ್ಮ ಕಣ್ಣಿನ ಗುಣದರ ಮೇಲೆ ಕನಿಷ್ಠ 5 ಸತಿ 6 ಸತಿ ನಿಮಿಷಕ್ಕೆ ನಮ್ಗೆ ಗೊತ್ತಾಗಲಾರ್ದಂಗೆ ಕಣ್ಣು ಹಾಕಿ ತಿಳ್ಕಿರ್ತೈತಿ. ಇದನ್ನು ಕಣ್ಣು ತಿಳ್ಕೊಲಾರ್ದಂಗೆ ದೃಷ್ಟಿ ಇಟ್ಟು ಲಿಂಗ ನೋಡಬೇಕು. ಲಿಂಗ ಎಲ್ಲಿ ನೋಡಬೇಕು? ಲಿಂಗದ ಮಧ್ಯದಾಗೆ ನೋಡ್ಬೇಕು, ಮಧ್ಯದಾಗ ನೋಡ್ಬೇಕು. ಹಿಂಗೆ ನಾವು ಲಿಂಗ ನೋಡ್ಕೋತ ಹೋದೇವಂದ್ರೆ ಏನಾಕೈತಿ ಅಂದ್ರೆ ನಮ್ಗೊಳಗೊಂದು ಮನಸ್ಸ ಅನ್ನೋದೈತಿ. ನಮ್ಗೊಳಗೆ ಏನೈತ್ರಿ? ಮನಸ್ಸ ಅನ್ನೋದೈತಿ. ಮನಸ್ಸು ಮಾಡಿದ್ರು. ಈಗ ನಮ್ಮವ್ವ ಅವ್ವ ಹೇಳಿದ್ಲು ಹಿಂಗ ನೋಡ್ರಪ್ಪ ಹಿಂಗೆ ಸ್ಮರಣೋತ್ಸವ ಐತಿ ಹೋಗೋಣ ಅಂತ ನಮ್ಮವ್ವ ಹೇಳಿದ್ಲು. ಅವಾಗ ನೀವೇನು ಮಾಡಿದ್ರಿ? ಮನಸ್ಸು ಮಾಡಿದ್ರಿ. ಇವತ್ತು ಎಟ್ಟೋಕೆ ಕೆಲಸ ಇದ್ದವಲ್ಲ ಅಕ್ಕ ಸ್ವಲ್ಪ ಎಲ್ಲ ಹಿಂದಕ್ಕೆ ಸರಿಸಿ ಹೋಗೇ ಬಿಡುನು, ಅವ್ರು ಹೆಂಗೆ ಮಾಡ್ತಾರೆ ಏನು ನೋಡ್ಕೊಂಡ್ ಬರ್ನು ಅದು ನೀವು ಮನಸ್ಸು ಮಾಡಿದ್ರಿ, ಹೌದಲ್ರಿ? ನಾವು ಜಗತ್ತಿನಾಗ ಏನೇ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಮನಸ್ಸು ಮಾಡ್ಬೇಕು, ಹೌದಲ್ರಿ? ಅದಕ್ಕೆ ಈ ಮನಸ್ಸು ಅನ್ನೋದು ಹೆಂಗೈತಿ ಅಂದ್ರೆ ನಾವು ಹೇಳಿದ್ ಕೇಳೋದಿಲ್ರಿ. ಭಾಳ ಚಂಚಲ ಐತಿದು. ಈ ಮನಸ್ಸು ಹೆಂಗೈತ್ರಿ? ಚಂಚಲ ಐತಿ. ಈ ಮನಸ್ಸ ಎದರಲ್ಲೇ ಮನಸ್ಸಿಗೆ ಈ ಪಕ್ಷಿ ಅಂತಾರ್ರಿ. ಈ ಮನಸ್ಸಿಗೆ ಈ ಪಕ್ಷಿ ಅಂತಾರೆ. ಈ ಪಕ್ಷಿಯ ಕಾಲುಗಳು ಯಾವುವು? ಈ ಪಕ್ಷಿಯ ಕಾಲುಗಳು ಯಾವಪ್ಪ ಅಂದ್ರೆ ಕಣ್ಣುಗಳೇ ಆದ್ರ ಕಾಲ. ಕಣ್ಣು ಏನೇನು ನೋಡಿರ್ತೈತಲ್ಲ ಅಲ್ಲೆಲ್ಲ ಓಡ್ಯಾ ಹೋಗ್ತೈತಿ. ಈ ಕಣ್ಣುಗಳೇ ಅದ್ರ ಕಾಲ. ಕಣ್ಣಿನ ಮುಖಾಂತರನೇ ಹೋಗ್ತೈತಿ. ಕಣ್ಣಿನ ಮುಖಾಂತರ ಮಾಡ್ತೈತಿ. ಅದ್ರ ರೆಕ್ಕೆಗಳು ಯಾವಪ್ಪ ಅಂದ್ರೆ ಶ್ವಾಸಕೋಶನೇ ಅದರ ರೆಕ್ಕೆಗಳು. ಅದಕ್ಕೆ ನಾವು ಏನು ಮಾಡಬೇಕು? ಶ್ವಾಸಕೋಶ ಕಟ್ಟಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ. ಮನಸ್ಸನ್ನು ಹಿಡಿದು ನಿಂದ್ರಿಸೋಕ್ಕಾಗೋದಿಲ್ಲ. ಮನಸ್ಸನ್ನು ಹಿಡಿದು ನಿಂದ್ರಿಸ್ಬೇಕಾದ್ರೆ ಏನು ಮಾಡಬೇಕು? ಕಣ್ಣು ಕಟ್ಟಿ ಬಿಡಬೇಕು. 2 ನಿಮಿಷ ಕೇಳ್ರಿ, ಇನ್ನು 2 ನಿಮಿಷ ಮುಗಿಸ್ಬಿಟ್ಟು ಕಣ್ಣು ಕಟ್ಟಬೇಕು. ನಾವು ಕಣ್ಣು ಕಟ್ಟಾಕ ಸುಲಭವಾದಂಥ ಮಾರ್ಗ ಕೊಟ್ಟಾರ ಬಸವಣ್ಣನವರು ಇಷ್ಟಲಿಂಗ. ಇದನ್ನು ನಾವು ತದೇ ಖಚಿತದಲ್ಲಿ ನೋಡ್ಕೊಂಡು ಕೂಡಿಸ್ಬಿಟ್ಟೇವು ಅಂದ್ರೆ ಆ ಪಕ್ಷಿಯ ಕಾಲು ಕಟ್ಟದಂಗೆ ಆಗ್ತದ. ನೋಡ್ರಿ ಬಿಟ್ಟು ಬಿಡ್ರಿ 2 ನಿಮಿಷ ಕಣ್ಣು ಆ ಪಕ್ಷಿಯ ಆ ಮನಸ್ಸು ಎಂಬ ಪಕ್ಷಿಯ ಕಾಲು ಕಟ್ಟದಂಗೆ ಆಗ್ತದ. ಪಾರಿವಾಳಕ್ಕೆ ಕಾಲು ಕಟ್ಟಿಬಿಟ್ರೆ ಹಾರಾಡಕ್ಕೆ ಬರ್ತೈತೇನ್ರಿ? ಅದು ಏನು ಮಾಡ್ತಾರೆ? ಸ್ವಲ್ಪ ಕಾಲು ಕಟ್ಟಿದ್ರೆ ಏನು ಮಾಡ್ತಾರೆ? ದುಬಗ್ ಆ ಕಡೆ ಇತ್ತ ಕಡೆ ಬಿದ್ದಂಗೆ ಮಾಡ್ತಾರೆ. ಎದ್ದೆ ಜಿಗಿಜಿಗಿ ಬಿದ್ದಂಗೆ ಮಾಡಿ ಲಾಸ್ಟಿಗೆ ಏನು ಮಾಡಿಬಿಡ್ತದ? ಒಂದು ಕಡೆ ಬಿದ್ದು ಬಿಡ್ತದೆ. ಹಂಗೆ ನಾವು ಕಣ್ಣು ಕಟ್ಟಿಬಿಟ್ಟಿವಿ ಅಂದ್ರೆ ನಮ್ಮ ಮನಸ್ಸು ನಿಶ್ಚಲ ಆಗಿಬಿಡ್ತದೆ. ನಮ್ಮ ಮನಸ್ಸು ನಿಶ್ಚಲ ಆಗಿ ಶಾಂತ ಆಗ್ತದೆ. ನಮ್ಮ ಮನಸ್ಸು ಏನು ಹಿಂಗೆ ಹೊಯ್ದಾಡ್ತಿತ್ತಲ್ರಿ, ಮನಸ್ಸು ಹೊಯ್ದಾಡಿ ಶಾಂತವಾಗಿಬಿಡ್ತದೆ. ಯಾವಾಗ ನಮ್ಮ ಮನಸ್ಸು ಶಾಂತ ಆಯ್ತಂದ್ರೆ ಆವಾಗ ನಮ್ಮಂತೆ ದೈವೀ ಶಕ್ತಿ
ಜಾಗೃತಿ ಚಲೋ ಮಾಡ್ತದೆ. ದೈವಿ ಶಕ್ತಿ ಅನ್ನೋದು ಅದೇ ಅಲ್ಲಿ ಹೊರಗಿಲ್ಲ, ನಮ್ಮ ಒಳಗೆ ಐತಿ. ನಮ್ಮ ಒಳಗಿದ್ದಂಥ ದೈವಿ ಶಕ್ತಿ ಅದಕ್ಕೆ ಅರಿವು ಹೋತಾರ, ಅರಿವು ಜಾಗೃತಿ ಚಲೋ ಮಾಡ್ತದೆ. ಹಿಂಗೆ ನಾವು ಪ್ರತಿ ದಿವಸ ಲಿಂಗ ಪೂಜೆ ಮಾಡ್ಕೋತ ಮುಂಜಾನೆ ಮಧ್ಯಾಹ್ನಕ್ಕೆ ಸಂಜೆಗೆ, ಮುಂಜಾನೆ ಮಧ್ಯಾಹ್ನಕ್ಕೆ ಸಂಜೆಗೆ ಹಿಂಗೆ ಮಾಡ್ಕೋತ ಹೋಗೋದ್ರಿಂದ ಅರಿವು ಜಾಗೃತಿ ಆಗಿ 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 ನಾವೇ ಏನಾಗಿಬಿಡ್ತೀವಿ, ದೇವರ ಸ್ವರೂಪರಾಗಿ ಬಿಡ್ತೀವಿ. ದೇವರ ಸ್ವರೂಪ ಅಂದರೆ, ದೇವರ ಸ್ವರೂಪ ಏನೈತೆ ಅಂದ್ರೆ ತಾಯಿಯ ಸ್ವರೂಪನೇ ದೇವರ ಸ್ವರೂಪ, ತಂದೆಯ ಸ್ವರೂಪನೇ ದೇವರ ಸ್ವರೂಪ, ಹಿರಿಯರ ಸ್ವರೂಪವೇ ದೇವರ ಸ್ವರೂಪ. ಈ 3 ಮಂದಿ ಗುರುಗಳ ಸ್ವರೂಪವೇ ದೇವರ ಸ್ವರೂಪ. ಈ 4 ಮಂದಿ ಹೆಸರು ಹೇಳಿದೆ. ಈ 4 ಮಂದಿ ಹೆಂಗಿರ್ತಾರೆ, ತಾಯಿ ಹೆಂಗಿರ್ತಾಳೆ, ಮನೆಯೊಳಗೆ 2 ರೊಟ್ಟಿ ಇರ್ತಾವೆ, 2 ಮಕ್ಕಳದು ಯಾವತ್ತು ಬರ್ತಾವೆ, ಅರ್ಧ ರೊಟ್ಟಿ ಕೊಡ್ತಾಳೆ ಫಸ್ಟ್, ಮತ್ತೆ ರೊಟ್ಟಿ ತಾವ ಮತ್ತೆ ಅರ್ಧ ಕೊಡ್ತಾಳೆ. ಯವ್ವ ನಿನಗೆ ಇಲ್ಲ ಒಳಗದವು ಮತ್ತೆ ನೀರು ಕುಡಿದು ಮಲ್ಕೋತಾಳೆ. ತನ್ನ ಮಕ್ಕಳ ಸಲಗಿ, ತನ್ನ ಗಂಡನ ಸಲಗಿ, ತನ್ನ ಮನಿತನ ಸಲಗಿ, ತನ್ನ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಾಳೆ. ತಂದಿನೂ ಹಿಂಗೆ ಮಾಡ್ತಾನೆ. ತನ್ನ ಮೈ ಮೇಲೆ ಹರಕರಿ ಬೀರ್ತೈತಿ, ಕಾಲ ಹರಕ ಚಪ್ಪಲಿ ಇರ್ತಾವೆ, ಆದರೂ ಬಂದು ಮಕ್ಕಳು ಶಾಲೆ ಕಲಿಸೋ ಸಲಗಿ, ಅವ್ರನ್ನ ದೊಡ್ಡವ್ರು ಮಾಡೋ ಸಲಗಿ ನಾ ಹಿಂಗದೀನಿ, ನನ್ನ ಮಕ್ಕಳು ಭಾಳ ದೊಡ್ಡವರಾಗಲಿ, ನನ್ನ ಮಕ್ಕಳು ದೊಡ್ಡವರಾಗಲಿ, ಇದೇ ಕನಸು ಇರ್ತದಿಲ್ಲ ಅಪ್ಪಂದು. ಈ ಕನಸು ಕಾಣಕ್ಕೆ ತನ್ನ ಸರ್ವಸ್ವವನ್ನು ಸಹಿತ ಸವಿಸ್ತಿರ್ತಾನೆ. ಊರಾಗ ಹಿರಿಯರು ಇರ್ತಾರೆ. ಊರಾಗ ಹಿರಿಯರು ಏನು ಮಾಡ್ತಾರೆ ಗೊತ್ತೈತೇನ್ರಿ, ಏನೇನೋ ಆಗಬಾರ್ದು ಎಲ್ಲ ಆಗಿ ಹೋಗಿಬಿಟ್ಟಿರ್ತಾವೆ. ಯಾರ ಮನ್ಯಾಗೋನೋ ಊರ್ಲಿ ಹಾಕೊಂಡ್ಬಿಟ್ಟಿರ್ತಾರೆ. ಅದು ಗೊತ್ತಾಗ ಏನು ಮಾಡ್ತಾರೆ, ಮತ್ತಿನ್ನು ಪೊಲೀಸರು ಬಂದು ಇದು ಮಾಡಿದ್ರಂದ್ರೆ ಕೇಸ್ ಆಗಿ ಇವರೆಲ್ಲ ಹೈರಾಣಕ್ಕಾರತ್ ಏನು ಮಾಡ್ತಾರೆ, ಬೈದು ಹೇಳಿ ಬುದ್ಧಿ ಹೇಳಿ ಏನು ತಪ್ಪಾಗೈತಿ ಇದು ಮಾಡಿ ಅಲ್ಲಿದಲ್ಲೇ ಸುದ್ದಿ ಮಾಡಿ ಮತ್ತೆ ಅದನ್ನ ಇಳಿಸಿ ಪೊಲೀಸರಿಗೆ ಹೋಗಿಸ್ಕೊಡ್ಲ. ಎಲ್ಲರೂ ಹೇಳ್ತಾರೆ ಯಾರು ಏನು ಮಾಡ್ಬಾರ್ದಪ್ಪ ಗದ್ಲ ಹೇಳಿ ಅದನ್ನು ಶಾಂತ ಮಾಡಿ ಸರಿ ಮಾಡ್ತಾರೆ. ಏನೇನೋ ಸಮಸ್ಯೆ ಆಕ್ಕವು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಯಾವುದೋ ಒಂದು ಹುಡುಗಿ ಅಂದ್ರೆ ವಯಸ್ಸು ಹಂಗಿರ್ತದೆ, ಏನೋ ಒಂದು ತಪ್ಪು ಆಗಿಬಿಟ್ಟಿರ್ತೈತಿ, ಕರ್ಕೊಂಬರ್ದಕ್ಕೆ ಒಂದು ಬೈತಾರೋ ಬಡಿತಾರೋ ಏನೋ ಮಾಡ್ತಾರೆ, ಮನೆಯವ್ರು ತಿಳಿಸಿ ಹೇಳ್ತಾರೆ, ಎಲ್ಲ ಹೇಳಿ ಆಗುವೆ ಮನುಷ್ಯರೇ ಮಾಡೋ ತಪ್ಪಿವು ಏನಂತದಾಗೈತಿ, ಹೆಂಗೆ ಇನ್ನೇಮ ಮಾಡಿದ್ರೆ ನೀನು ಕಡ್ದೇ ಬಿಡ್ತೀವಿ, ಹಿಂಗಿತ್ತು ಏನೋ ಒಂಥರ ಬುದ್ಧಿ ಹೇಳಿ ಮಾಡಿ ನೀನು ಲಗುನೆ ಆ ಕಡೆ ಗಂಡು ನೋಡಿ ಮೇಟಿಗೆ ಹಚ್ಚಿ ಬರ್ತಾರೆ. ಹೌದಲ್ಲ, ಇಂಥ ಆಗ್ಲಾರ ಕೆಲಸ ಮಾಡೋದು. ಆದಷ್ಟು ಊರಿಗೆ ಉಪಕಾರ ಆಗಂಥದ್ದು, ಸಮಾಜಕ್ಕೆ ಉಪಕಾರ ಆಗಂಥ ಕೆಲಸ ಯಾರು ಮಾಡ್ತಾರೆ, ಊರಾನ ಹಿರಿಯರು ಮಾಡ್ತಿರ್ತಾರೆ. ಮತ್ತು ಗುರುಗಳು ಏನು ಮಾಡ್ತಾರೆ, ಎಲ್ಲರೂ ಈ ಲೋಕಕ್ಕೆ ಹಿತ ಆಗಲಿ. ಅಪ್ಪಗಳಿಗೆ ಇವರು ನಮ್ಮ ಗೌಡ್ರು ಭೀಮನಗೌಡರು ದಹನ ಕೊಟ್ಟರು. ಇಲ್ಲಿ ಎಷ್ಟೆಲ್ಲ ಗಿಡಗಳು ಬೆಳೆಸಿದ್ರು, ಅಲ್ಲಿ ದಾಸೋಹ ಮಂಟಪ ಕಟ್ಟಿಸಿದ್ರು, ಅಲ್ಲಿ ಅನುಭವ ಮಂಟಪ ಕಟ್ಟಿಸಿದ್ರು, ಬಂದವ್ರಿಗೆ ಹೋಗಕ್ಕೆ ಇರೋಕ್ಕೆ ವ್ಯವಸ್ಥೆ ಮಾಡಿದರು, ಇಷ್ಟೆಲ್ಲ ಮಾಡಿದರು. ಅವ್ರು ಇಷ್ಟೆಲ್ಲ ಬೇಕನ್ರಿ ಜಾಗ ಇಲ್ಲ. ಅಲ್ಲಿ ಮಠ ಶಾಸ್ತ್ರ ಮಠ ಐತಿ. ಹೌದು, ಇಲ್ಲಿ ಬಂದಾಗ ಒಂದು ಗಳಿಗೆ ಇರಾಕ, ಆದರೂ ಇಲ್ಲಿ ಬಂದಾಗ ಎಷ್ಟು ಕಷ್ಟಪಟ್ಟು ಇದು ಮಾಡೋದು ಎಲ್ಲ ಎದ್ರ ಸಲುವಾಗಿ, ಯಾರ ಸಲುವಾಗಿ ಮಾಡಾಕ್ತಾರೆ ಇವರು, ಸಮಾಜದ ಸಲುವಾಗಿ. ಅವ್ರ ಬದುಕೆಲ್ಲ ಎದ್ರ ಸಲುವಾಗಿ ಸೌಸಾಕ್ತಾರ, ಸಮಾಜ ಸಲುವಾಗಿ. ಈ ಗುರುಗಳು ತಮ್ಮ ಬದುಕನ್ನು ಎದಕ್ಕಾಗಿಟ್ಟಾರೆ, ಸಮಾಜ ಸಲುವಾಗಿ. ಈ ಎಲ್ಲ ಗುಣಗಳು ಯಾರ ತೆಕ್ಕದವು, ದೇವರಂತೆಕ್ಕದವು. ಆ ದೇವರ ಗುಣಗಳು ನಮ್ಮಂತೆಕ್ಕ ಬಂದ್ಬಿಡ್ತಾವೆ. ನಮ್ಮಂತೆ ಅರಿವು ಜಾಗೃತಿ ಆದಂದ್ರೆ ಈ ಇಟ್ಟದಕ್ಕೆ ಏನು 4 ಗುಣಗಳಿಲ್ಲ, ಈ ಗುಣಗಳು ಆ ವ್ಯಕ್ತಿ ಅಂತಕ್ಕೆ ಬರ್ತಾವೆ. ಆ ವ್ಯಕ್ತಿ ಅಂತಕ್ಕೆ ಬಂದಾಗ ಆ ವ್ಯಕ್ತಿನೇ ಏನಾಗ್ಬಿಡ್ತಾನೆ, ದೇವರಾಗ್ಬಿಡ್ತಾನ. ಆ ವ್ಯಕ್ತಿನೇ ದೇವರಾಗ್ಬಿಡ್ತಾನ. ಹಂಗೆ ನಮ್ಮನ್ನ ಮನುಷ್ಯರು ಹೋಗಿ ಇಲ್ಲೇ ಅಪ್ಕೊಂಡಿರ್ತಾರೆ. ನಮಗೆ ಮನುಷ್ಯರು ಹೋಗಿ ದೇವ್ರು ಮಾಡುವಂಥ ಶಕ್ತಿ ಯಾರ ಕಡೆ ಐತಿ, ಲಿಂಗನ ಕೈಡೆ ಐತಿ. ಅದಕ್ಕೆ ನಾವು ಕೊಳ್ಳಾಗ ಲಿಂಗ ಕಟ್ಕೋಬೇಕು. ಮತ್ತು ಇನ್ನೊಂದು ಅಂದ್ರೆ ಬಾಟ್ ಮಂದಿ ಅಂತಾರೆ, ಲಿಂಗ ಕಟ್ಕೋ ನಿಮ್ಮ ನಿಗತೈತಿಲ್ ನೋಡು ಅತ್ತಾರ. ಅಂದ್ರೆ ನಿಗತೈತಿಲ್ ನೋಡಂದ್ರೆ ಅದೇನು ವಜ್ಜಿ ಹೊತ್ಲ ಐತಲ್ಲ, ಅದ್ರ ಆಚರಣೆ ಅಂತ ನಿಗತೈತಿ ಇಲ್ಲೋ. ಅದಕ್ಕೆ ಮೈಲಿಗೆ ಮುರ್ಚೇಟ ನಾವು ಸತ್ತಲ್ಲಿ ಕೆಟ್ಟಲ್ಲಿ ಹೊಕ್ಕೇವು, ಮತ್ತು ನಾವು ಇಂಥವ್ರ ಜೋಡಿ ತಿರುಗಾಡ್ತೇವೆ, ಮತ್ತು ನಾವು ಗಂಡ ಹೆಂಡತಿ ಕೂಡಿರ್ತೇವೆ. ಏನೇನೋ ಕಾರಣ ಹೇಳ್ಕ್ಯಾರ ಲಿಂಗ ದೂರ ಮಾಡೋದು ಮಾಡ್ತಾರೆ. ಅಕಸ್ಮಾತ್ ಇದ್ದವ್ರು ಇದ್ದಿರ್ತದೆ, ಗೂಟಕ್ಕೆ ಹಾಕಿ ಹೊಕ್ಕಿರ್ತಾರೆ. ಅದಕ್ಕೆ ಲಿಂಗಯ್ಯ ಅಂದ್ರೆ ಯಾರು ರೀವ ಲಿಂಗಯ್ಯ ಅಂದ್ರೆ ಯಾರು, ದೇವ್ರಿಗೇನು ಮುರ್ಚೇಟ ಮೈಲಿಗೆ ಇರ್ತೈತಿ. ಇಡೀ ಜಗತ್ತೆಲ್ಲ ಇವ್ರದೆಲ್ಲ ದೇವ್ರ ಒಳಗೈತಿ. ಆ ದೇವ್ರಿಗೆಲ್ಲಿ ಮುರ್ಚೇಟ ಮೈಲಿಗೆ ಬರ್ಬೇಕು. ಹೆಂಗಂದ್ರೆ ತಾಯಿ ಹೊಟ್ಟೆ ಕೂಸಿದ್ದಂಗೆ, ನಾವು ಕೂಸಿದ್ದಂಗೆ, ಆ ದೇವ್ರಂದ್ರೆ ತಾಯಿ ಇದ್ದಂಗೆ. ಮತ್ತು ಅದು 1, 2 ಎಲ್ಲ ಮಾಡ್ತೈತಿ ಇಲ್ರಿ, ಒಳಗಿನ ಮಗು ಮಾಡ್ತೈತಿ. ಅದಕ್ಕೆ ತಾಯಿಗೇನು ಮೈಲಿಗೆ ಹಾಕೈತಿನ, ಮುರ್ಚೆಟ್ ಹಾಕೈತಿನ, ಹಂಗೆ ಏನೇನಾಗೋದಿಲ್ಲ. ಮಡಿ ಇಲ್ಲ, ಮೈಲಿಗಿಲ್ಲ, ಮುರ್ಚೆಟ್ಟಿಲ್ಲ, ಏನು ಬಾಹ್ಯವಾದಂಥ ಏನು ಕ್ರಿಯೆಗಳದಲ್ಲ ಅವು ಯಾವುವು ನಮಗೆ ಲಿಂಗಾಯತರಿ ಲಿಂಗ ಕಟ್ಕೊಂಡವ್ರಿಗೆ ಸಂಬಂಧ ಬರೋದಿಲ್ಲ. ಆದರೆ ಇವೇ ಅಂತರಂಗದ ಕ್ರಿಯೆಗಳಿಗೆ ಸಂಬಂಧ ಬರ್ತಾವು. ಸುಳ್ಳು ಹೇಳಬಾರ್ದು. ಸಪ್ತ ಸೂತ್ರಗಳನ್ನು ಹೇಳ್ಬಿಟ್ಟಾರಲ್ಲ, ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಯ ಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗದ ಶುದ್ಧಿ. ಇದೇ ಈ ಸಮಾಜದ ನಾವು ಬಳಸಕ್ಕೆ ಅವಶ್ಯ ಆದಂಥ ಬಹಿರಂಗದ ಶುದ್ಧಿ. ಇದೇ ಆ ಪರಮಾತ್ಮನನ್ನು ಕೂಡುವ ಸಾಧನ. ಈ ವೃತ್ತಗಳನ್ನು ಪಾಲಿಸಬೇಕು. ನಾವು ಡಾಂಬಿಕಾಯಿ ನಾವು ಲಿಂಪು ಸ್ನಾನನೇ ಮಾಡಿಲ್ರಿ ಬಿಡು, ನಾನೇನು ಒಂದೇ ಐತೆ ಸ್ನಾನ, ನಮ್ಮ ನೀರಿನ ಸ್ನಾನ ಒಂದೇ ಐತೆ. ಎಟ್ಟದವ್ರಪ್ಪ ಸ್ನಾನ
ವಿಭೂತಿ ಸ್ನಾನ ಐತಿ, ಮಣ್ಣಿನ ಸ್ನಾನ ಐತಿ, ಬೆವರಿನ ಸ್ನಾನ ಐತಿ. ಹೊಲ್ದಾಗ ಹೋಗಿ ರೈತರು ದುಡಿತಾರ, ಮೈಯಾಗ ದಳ 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 ಬೆವರು ಬರ್ತೈತಲ್ಲ, ಅದೇ ಸ್ನಾನ. ಎಲ್ಲ ಸ್ನಾನದೊಳಗೆ ಶ್ರೇಷ್ಠ ಸ್ನಾನ ಅಂದ್ರೆ ಬೆವರಿನ ಸ್ನಾನ, ಹೌದಲ್ಲ? ಬೆವರಿನ ಸ್ನಾನ ಐತಿ, ಮತ್ತು ಮಂತ್ರ ಸ್ನಾನ ಐತಿ. ಇದೆಲ್ಲ ನೀರ್ಲಿಕ್ಕಂದ್ರೆ ಮಂತ್ರ ಸ್ನಾನ. ಬಸವ 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 ಅನ್ಕೋತ ಹಿಂಗೆ ಬಸವ ಅನ್ಕೋತ ಮೈ ತುಂಬ ಕೇಳಿಸ್ಕೊಂಡ್ಬಿಟ್ರೆ ಮುಗಿದು ಸ್ನಾನ ಆದಂಗೆ, ಹೌದಿಲ್ಲ ರೀ? ಇಷ್ಟೊಂದು ಸರಳ ಅದಾವೆ. ಅದಕ್ಕೆ ಮಡಿ, ಮೈಲಿಗೆ, ಮುರ್ಚೆಟ್ಟ ಇಂಥ ಯಾವುದನ್ನು ನಾವು ನಂಬ್ಕೊಳ್ಳದೆ ಸದಾಕಾಲ ಲಿಂಗ ಪೂಜೆ, ತ್ರಿಕಾಲ ಲಿಂಗ ಪೂಜೆ ಮಾಡ್ಕೋಬೇಕು. ಏನು ಬೇಡ ಕಲಬೇಡ ಇಲ್ಲ, ಇದು ಈ ವಚನ ಹೇಳ್ದಂಗೆ ಆದಷ್ಟು ನಾವು ಉಪಕಾರಿಯಾಗಿ ಬದುಕಬೇಕು. ದೇವ್ರ ಇಷ್ಟಲಿಂಗದೊಳಗೆ ಅದಾನ ಅಂತೇಳಿ, ಆ ನಿರಾಕಾರವಾದ ದೇವ್ರ ಇಷ್ಟಲಿಂಗದಾಗ ಅದಾನ ಅಂತೇಳಿ ಇವನ್ನ ಪೂಜೆ ಮಾಡಾಕತ್ತೀವಿ. ಆ ದೇವ್ರು ಇಲ್ಲಿ ಅಲ್ಲಿ ಅದಾನ, ಬೈಲಾಗದ, ಇಲ್ಲಿ ಅದಾನ, ಅಷ್ಟೇ ಅದಾನ. ಆ ದೇವ್ರು ಎಲ್ಲದಾನ? ನನ್ನ ಒಳಗೂ ಅದಾನ. ನನ್ನ ಒಳಗೆ ದೇವ್ರು ಅದಾನ, ದೇವ್ರ ಅದನತ್ತೆ ನಾವು ಅಪ್ಪ ಹಿಂಗೆಲ್ಲ ಮಾಡಾಕ್ತಾನೆ, ಹೌದಲ್ರಿ? ಹೌದಲ್ಲ? ದೇವ್ರ ಅದನತ್ತೆ ನಮ್ಮ ಅವ್ವ ಹಿಂಗೆ ಮಾಡಾಕ್ತಾಳೆ. ಅಕಸ್ಮಾತ್ ಈ ದೇವ್ರು ಹೋಯ್ತಂದ್ರೆ ಮತ್ತೆ ಇಲ್ಲೇ ಒಳಗೆ ಇಡ್ಬೇಕಾಕೈತೆ ಅವನ್ನು, ಹೌದು? ಸತ್ತಿಲ್ರಿ ಇವ. ಅದಕ್ಕೆ ಈ ಒಳಗೆ ದೇವ್ರ ಅದಾನ. ಮತ್ತು ಈ ದೇವ್ರ ಇಲ್ಲಿ ಇಷ್ಟಲಿಂಗದ ಆಶ್ರಯದೊಳಗೆ ಆ ಪರಮಾತ್ಮ ಅದಾನ. ಇಲ್ಲಿ ಒಳಗೆ ಹೆಂಗೆ ದೇವ್ರು ಯಾರ ಆಶ್ರಯದೊಳಗೆ ಅದಾನಂದ್ರೆ ಪ್ರಾಣದ ಆಶ್ರಯದೊಳಗದಾನ, ಹೌದಿಲ್ರಿ? ನಮ್ಮ ಮತ್ತೆ ಪ್ರಾಣ ಐತಿ, ಪ್ರಾಣದ ಆಶ್ರಯದೊಳಗದಾನ. ಅಕಸ್ಮಾತ್ ಈ ಪ್ರಾಣ ಹೊರಗೆ ಹೋಯ್ತಂದ್ರೆ ದೇವ್ರ ಒಳಗೆ ಇರ್ತಾನನ್ರಿ. ಆ ಪ್ರಾಣದ ಜೊತೆ ಅವಕ್ಕಿಂತ ಮೊದಲು ನಾ ಮೊದಲು ನಾವು ಇಬ್ರು ಕೂಡ ಹೊರಗೆ ಹೋಗ್ಬಿಡ್ತಾರೆ. ಪ್ರಾಣ ಹೊರಗೆ ಹೋಯ್ತಂದ್ರೆ ಹೊರಗೆ. ಈ ಪ್ರಾಣ ಹೆಂಗೆ ಒಳಗೆ ಇರ್ತೈತಿ? ಪ್ರಾಣ ಈ ಶರೀರ ಸದೃಢ ಇರುತ್ತಕ, ಈ ಶರೀರ ಚೆನ್ನಾಗಿರುತ್ತಕ ಮಾತ್ರ ಇರ್ತೈತಿ. ಇದಕ್ಕೆ ಕಾಯಿಲೆ ಕಸಾಲೆ ಬಂದು ಭಾಳ ಮೆತ್ತಗಾಯ್ತಂದ್ರೆ ಪ್ರಾಣ ಏನು ಮಾಡ್ತದೆ? ನೋಡ್ರು ಹೆಂಗಾರು ಮಾಡ್ರಿ, ಇದನ್ನು ಶುದ್ಧ ಮಾಡ್ರಿ, ಇದನ್ನು ಹೊಕ್ಕಿನೋ ಅಂದು ಬಿಟ್ಟು ಹೋಗ್ಬಿಡ್ತದೆ. ಏನ್ರಿ ಆಕ್ಸಿಡೆಂಟ್ ಆಗಿ ಏನ್ರಿ ಅವಯವಗಳು ಇದು ನಷ್ಟ ಆದವು ತಿಳ್ಕೊರಿ, ಪ್ರಾಣ ಏನು ಮಾಡ್ತದ? ಬಿಟ್ಟು ಹೋಗಿಬಿಡ್ತೈತಿ. ಮತ್ತು ವಯಸ್ಸಾಗಿ ಶರೀರ ಜೀರ್ಣ ಆಯ್ತು ಬಂದ್ ಮಾಡಿವ. ಶರೀರ ಜೀರ್ಣ ಆಯ್ತು ಅಂದ್ರೆ ತತಿ ಏನ್ರ ದಷ್ಟುಟ್ ಮಾಡಕ್ಕಾಕೈತೆ ನೋಡ್ರಿ, ಬದಾಮ್ ಹಾಲು ಅದು ಕೊಡಿಸ್ರಿ, ಔಷಧ ಕೊಡಿಸ್ರಿ, ಟಾಣಿಕ್ ಅದು ಕೊಡ್ರಿ, ನೆಲ್ಲ ಹೊಕ್ಕಿನ ಅದಕ್ಕೆ ಏನು ಮಾಡ್ತಾರೆ? ಪ್ರಾಣ ನೆಳ್ಳಾಕ್ ಚಲೋ ಮಾಡ್ತೈತಿ. ನೆಳ್ಳಿ ಸಾಕಾಗಿ ಏನು ಮಾಡ್ತೈತಿ? ಕಸಾಸಿ ಬಿಟ್ಟು ಹೋಗ್ಬಿಡ್ತೈತಿ. ಹೆಂಗೆ ಬಿಟ್ಟು ಹೋಗ್ತೈತಿ ಅಂದ್ರೆ ಇದು ನಮ್ಮ ಅಪ್ಪ ಅರ್ಬಿ ಹಾಕೊಂಡಿದ್ದೆ. ಇದೊಂದು 6 ತಿಂಗಳು ಆಯ್ತದ ಅಂಗಿ ಹೊಲಿಸಿ ಉಟ್ಕೋತಾರ. ಎಷ್ಟು ಪ್ರೀತಿ ಇದಾರೆ ಈ ಅಂಗಿ ಮೇಲೆ, ಉಳಿದ ಅಂಗಿಕ್ಕಿಂತ ಈ ಅಂಗಿ ಮೇಲೆ ಪ್ರೀತಿ ಐತಿ. ಎಷ್ಟು ದಿವಸ ಉಟ್ಕೋತಾರ? ಇನ್ನೊಂದು 5-6 ತಿಂಗಳಿಗೆ ಏನಕ್ಕದ ಕಲಿ ಬೀಳಕ್ಕೆ ಚಲೋ ಮಾಡ್ತಾರೆ, ಅಲ್ಲಿನ ಪಿಸ್ಕಾಕ್ ಚಲೋ ಮಾಡ್ತಾರೆ. ಮತ್ತೆ ಏನು ಮಾಡ್ತಾರೆ? ಹಾಗೆ ಬಿಡುದಿಲ್ಲ, ಇದ್ರ ಮೇಲೆ ಪ್ರೀತಿ ಇರ್ತದೆ. ಅದಕ್ಕೆ ಹೊಲಿಗೆ ಹಾಕ್ತಾರೆ, ಹೊಲಿಗೆ ಹಾಕಿ ಮಾಡಿ ಇದು ಮಾಡಿ ಉಟ್ಕೋತಾರೆ. ಮುಂದೆ ಎಂತ ಉಟ್ಕೋತಾರಂದ್ರೆ ಅಂಗಿ ಹಾಕೊಳಗೆ ಹಿಂಗೆ ತೋಳಿಸಿ ರೊಟ್ಟಿ ಪಿಸ್ಕಾಕ್ ಚಲೋ ಮಾಡಿಬಿಡ್ತಾರೆ. ಹಂಗೆ ಪೂರ್ತಿ ಪಿಸ್ಕಾಕ ಹತ್ತಂದ್ರೆ ಏನು ಮಾಡ್ತಾರೆ? ಅಜಿಬಾತ್ ಕಚಾಸಿ ಬಿಡ್ತಾರೆ. ನಿಜವಾಗ್ಲೂ ಅಂಗಿ ಮೇಲೆ ಪ್ರೀತಿ ಐತಿ, ಆದ್ರೆ ಒಂದು ಅಂಗಿ ಬಿಡ್ತಾರಲ್ರಿ, ಪಿಸ್ಕಾಕತ್ತು ಎಲ್ಲ ಬಾಧೆ ಆಯ್ತು ಅಂದ್ರೆ ಹಂಗೆ ಬಿಡ್ತಾರಲ್ಲ. ಹಂಗೆ ಈ ಶರೀರವನ್ನು ಪ್ರಾಣ ಇಲ್ಲಿ ಇರಾಕೆ ಯೋಗ್ಯ ಇಲ್ಲ ಅಂದಾಗ ಬಿಟ್ಟು ಹೊರಗೆ ಹೋಗಿಬಿಡ್ತೈತಿ. ಅದ್ರ ಜೊತೆನೇ ದೇವ್ರನ್ನೂ ಹೊರಗೆ ಹೋಗಿಬಿಡ್ತಾನೆ. ಈ ಶರೀರವನ್ನು ಹೆಂಗೆ ಪೂಜೆ ಮಾಡ್ಬೇಕಂದ್ರೆ ಚಲೋತ್ತೆ ಒಳ್ಳೆ ಆಹಾರ ತಿನ್ನಬೇಕು, ಹೌದಲ್ಲ? ಬರೀ ಆಹಾರ ತಿಂದ್ರಲ್ಲ, ವ್ಯಾಯಾಮ ಮಾಡಬೇಕು. ಬರೀ ವ್ಯಾಯಾಮ ಮಾಡಿದ್ರಲ್ಲ, ವ್ಯಾಯಾಮ ಅಂದ್ರೆ ಹೊಲ್ದಾಗ ಕೆಲಸ ಮಾಡೋದು, ಯೋಗಾಸನ ಮಾಡೋದು, ನಮ್ಮ ಅಪ್ಪಗಳಲ್ಲ ಯೋಗಾಸನ ಮಾಡೋದು, ಪ್ರಾಣಾಯಾಮ ಮಾಡೋದು, ಇವನ್ನೆಲ್ಲ ಕ್ರಿಯೆಗಳನ್ನು ಮಾಡಬೇಕು. ಹೊಲ್ದಾಗ ದುಡಿಬೇಕು. ಮತ್ತು ಏನು ಮಾಡಬೇಕು? ಬರೀ ಎಲ್ಲ ಮಾಡಿದ್ರಲ್ಲ, ಚಲೋ ಹೊತ್ತಿನ ವಿಶ್ರಾಂತಿ ಮಾಡಬೇಕು. ದುಡ್ದು ಗಳಿಸಿ ನಾವು ಹೊಟ್ಟೆ ಈ ಊರಿಗೆ ಶ್ರೀಮಂತ ಆಗಬೇಕು, ಈ ತಾಳಿಕೋಟಿಗೆ ಶ್ರೀಮಂತ ಆಗಬೇಕು. ಹಾಗಲ್ಲ ರಾತ್ರಿ ಕೊಟ್ಟು ದುಡಿಯೋದು ಇಟ್ಟ ಬಂದು ದುಡ್ದು ಗಳಿಸಾರ ಸಿಕ್ಕಾಪ್ಟಿ ಅರ್ಧ ಆಯುಷ್ಯನಾಗೆ ಸತ್ತು ಹೋಗ್ಯಾರ. ಬರೀ ದನ ಅರ್ಧ ಆಯುಷ್ಯನಾಗೆ ಸತ್ತು ಹೋಗ್ಯಾರ. ಹಂಗೂ ಆಗಬಾರ್ದು. ಇದನ್ನು ಚೆನ್ನಾಗಿ ಶರೀರವನ್ನು ಇಟ್ಕೊಂಡು ಕಾಯ್ಕೊಂಡು ಹೋಗೋದೇ ಅದರಲ್ಲೇ ಬರ್ತಾರೆ. ಬುದ್ಧಿ ದಯಮಾಡ್ತೀರಿ, ಬುದ್ಧಿ ತಮ್ಮ ಬರ್ರಿ ಬುದ್ಧಿ 2 ನಿಮಿಷ ಇದು ಆಗಿ ಬರ್ರಿ ಬುದ್ಧಿ ದಯಮಾಡಿ 2 ನಿಮಿಷ. ಕೂತ್ಕೊಡ್ರಿ ಗೌಡ್ರ, 2 ನಿಮಿಷ. ಇಷ್ಟಲಿಂಗ ಪೂಜೆ ಆಗೈತಿ, ಭಾಳ ಸಂತೋಷ ಆಯ್ತು. ಈಗ ಇಷ್ಟಲಿಂಗ ಪೂಜೆ ಮಾಡೋದೆಲ್ಲ ಗೊತ್ತಾಯ್ತು. ಈಗ ಪ್ರಾಣಲಿಂಗ ಪೂಜೆನ ಹೆಂಗೆ ಮಾಡೋದು ಗೊತ್ತಾಗ್ತೈತಲ್ರಿ? ಅಂದ್ರೆ ಚಲೋ ಉಣೋದು, ತಿನ್ನೋದು, ಉಡೋದು, ತೊಡೋದು, ಅದು ಕಾಲಮಾನ ತಕ್ಕಂಗೆ ಅಪ್ಪಾರೆ, ಕಾಲಮಾನ ತಕ್ಕಂಗೆ ಈ ಟೈಮ್ನಾಗ ಹೋಗ್ತೇರಿ ನಾವು. ಮತ್ತು ಬಾಳಿಕಾಯಿ ನೀರು ಕುಡ್ದೇವಿ, ಜ್ಯೂಸ್ ಕುಡ್ದೇವಿ, ಎಳ್ನೀರು ಕುಡಿದ್ರೆ ಏನಾಕದ್ರಿ ಗೌಡ್ರ? ಈಗ ಎಳ್ನೀರು ಕುಡಿದ್ರೆ ಏನಾಕತಿ? ಜಂಪ್ ಆಕೈತಿ, ನೆಗಡಿ ಬರ್ತೈತಿ. ಅದೇ ಬ್ಯಾಗ್ಯಾಗ ಹೋಗಿ ಕುಡಿದ್ರೆ ಆನಂದ ಆಕೈತಿ, ಹೌದಲ್ರಿ? ಈಗ ನಾವು ದಿವಸ ಮಜ್ಜಿಗೆ ಕುಡಿಯೋಣ, ಮಜ್ಜಿಗೆ ಕುಡಿದ್ರೆ ಇಲ್ಲ ಗೌಡ್ರ. ಕಾಲಮಾನಕ್ಕೆ ಇಲ್ಲ, 1 ನಿಮಿಷ ಅಂತ 2 ನಿಮಿಷ. ಕಾಲಮಾನಕ್ಕೆ ತಕ್ಕಂಗೆ ಆಹಾರವನ್ನು ತಗೊಳ್ತು. ಇಲ್ಲೇ ಕೂತ್ಕೊಂಡು 2 ನಿಮಿಷ. ಕಾಲಮಾನಕ್ಕೆ ತಕ್ಕಂಗೆ ಆಹಾರವನ್ನು ತಗೊಳ್ಳೋದು, ಈ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಇದಕ್ಕೆ ಏನತ್ತಾರ? ಪ್ರಾಣಲಿಂಗ ಪೂಜೆ ಅಂತಾರ.
ಈ ಶರೀರವನ್ನು ಚೆನ್ನಾಗಿ ಕಾಯ್ಕೊಳ್ಳೋದಕ್ಕೆ ಏನಂತಾರ ಪ್ರಾಣಲಿಂಗ ಪೂಜೆ ಅಂತ. ಇಲ್ಲ ಭಾವಲಿಂಗ ಪೂಜೆ ಅಂದ್ರೆ 3 ಪೂಜೆಗಳು ನಮ್ಮ ಲಿಂಗಾಯತರು ಮಾಡಬೇಕಾದಂಥ 3 ಪೂಜೆಗಳು. ಇಷ್ಟಲಿಂಗ ಪೂಜೆಯನ್ನು ಅಷ್ಟವಿಧಾರ್ಚನೆ ಮುಖಾಂತರ ಮಾಡಿದ್ವಿ. ಪ್ರಾಣಲಿಂಗ ಪೂಜೆಯನ್ನು ಇದನ್ನು ಚೆನ್ನಾಗಿ ಶರೀರವನ್ನು ರಕ್ಷಣೆ ಮಾಡ್ಕೊಂಡು ಏನೇ ಮಾಡೋದು ಅದೆಲ್ಲ ಮಾಡಿ. ಇಲ್ಲ ಭಾವಲಿಂಗ ಪೂಜೆ ಅಂದ್ರೆ ಏನಪ್ಪ ಅಂದ್ರೆ ನಿರಾಕಾರವಾದ ದೇವರನ್ನ ಸಾಕಾರ ರೂಪದಾಗ ಇಷ್ಟಲಿಂಗ ಮಾಡಿಕೊಟ್ಟಾರ ಬಸವಣ್ಣನವರು. ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ, ಆ ದೇವರಂದ್ರೆ ಬೇರೆ ಅಲ್ಲ. ಆ ನಿರಾಕಾರವಾದಂಥ ದೇವರ ನನ್ನ ಒಳಗೋದನ, ಪ್ರಾಣಲಿಂಗವಾಗಿ ನನ್ನ ಒಳಗೋದನ. ಇಷ್ಟಲಿಂಗ ಬೇರೆ ಇಲ್ಲ, ಪ್ರಾಣಲಿಂಗ ಬೇರೆ ಇಲ್ಲ, ಆ ನಿರಾಕಾರವಾದ ಮಹಾಚೇತನ ಬೇರೆ ಅಲ್ಲ. ಅಲ್ಲಿಂದ ಮತ್ತು ಇಲ್ಲಿ ಇಷ್ಟೇ ನನ್ನ ಒಳಗೆ ಅಟ್ಟೆದನ್ನ ದೇವರ ಇವ್ರ ಒಳಗದ ನಮ್ಮ ಅರವಿಂದ ಅಪ್ಪ ಅವ್ರ ಗೌಡ್ರಂತೆ ಕದ ಎಲ್ಲಾರ ತಕ ಗುರುಗಳ ತಕ ಇಲ್ಲಿ ಎಲ್ಲಾರು ಇದ್ದವ್ರ ತಕ ಹಿಂಗೆ ಎಲ್ಲಾರಂತಕ ಐತಿಲ್ಲ ದೇವರದಾನ ಇಲ್ಲೋ ಹೌದಲ್ಲ. ಎಲ್ಲಾರಂತಕ ದೇವರದಾನ ಅಂದ್ರೆ ಇವ್ರು ಕಣ್ಣಿಗೆ ಕಾಣೋರು ಎಲ್ಲಾರು ಯಾರು? ಕಣ್ಣಿಗೆ ಕಾಣೋರು ಎಲ್ಲಾರು ಯಾರು? ದೇವರೇ ಅದಾನ. ದೇವರೇ ಅದಾನಂದ್ರೆ ನಾ ಯಾರ ಜೋಡಿ ಮಾತಾಡಕತ್ತೀನಿ? ದೇವ್ರ ಜೋಡಿನೇ ಮಾತಾಡಕತ್ತೀನಿ. ನಾ ಯಾರ ಜೋಡಿ ವ್ಯವಹಾರ ಮಾಡಾಕ್ತೀನಿ? ದೇವ್ರ ಜೋಡಿನೇ ವ್ಯವಹಾರ ಮಾಡಾಕ್ತೀನಿ. ನಾ ಯಾರಿಗೆ ಬೇಯಾಕತ್ತೀನಿ? ದೇವ್ರಿಗೆ ಬೇಯಾಕತ್ತೀನಿ. ನನಗೆ ಯಾರು ಬೇಯಾಕತ್ತಾರ? ದೇವರೇ ಬೇಯಾಕತ್ತಾರ. ನನ್ನ ಕಣ್ಣಿಗೆ ಕಾಣುವ ಮಾನವರೆಲ್ಲರೂ ಯಾರಪ್ಪ ಅಂದ್ರೆ ದೇವರ ಸ್ವರೂಪ. ಇದು ಬಂದು ಮೊನ್ನೆ ನಮ್ಮ ಅಪ್ಪ ಭಾಳ ಸಣ್ಣ ಸ್ಟ್ರೈಕ್ ಮಾಡಿ ಒಂದು ಇದು ಹೇಳ್ಯಾರ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಇದು ಒಂದು ಉದಾಹರಣೆ ಮೇಲೆ ಮುಗಿಸ್ಬಿಡ್ತೀನಿ. ಸೊಲಾಪುರ ಸಿದ್ದರಾಮೇಶ್ವರರು ಇದ್ದರು. ಅವರು ಅಷ್ಟಮಾಸಿದ್ಧಿಗಳನ್ನೆಲ್ಲ ರಚಿಸಿದ್ರು. ಜಗದ್ಗುರು ರೇವಣ ಸಿದ್ದೇಶ್ವರರ ಶಿಷ್ಯರು. ರೇವಣ ಸಿದ್ದೇಶ್ವರರು 12ನೇ ಶತಮಾನದ ಬಸವಾದಿಶೇಶ್ವರರ ಸಮಕಾಲೀನರು. ಜಗತ್ತಿನ ಎಲ್ಲ ಏನು ಯೋಗಕ್ಕೆ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಅವೇನು ಪವಾಡಗಳಿದ್ದಲ್ಲ ಎಲ್ಲಕ್ಕೂ ಕರಕರ್ತ ಮಾಡ್ಕೊಂಡಿದ್ರು. ಅಷ್ಟಮಹಾಸಿದ್ಧಿಗಳು ತಿರ್ತವ್ರು. ನೀರಿನ ಮೇಲೆ ನಡೆದು, ಗಾಳಿ ಒಳಗೆ ಹಾರೋದು, ಬೆಂಕಿ ಒಳಗೆ ಹಾಯ್ದೋಗೋದು, ಇಷ್ಟೇ ಆಗೋದು, ಅಣುವಿನ ಗತ್ತೆ ಆಗೋದು, ದೊಡ್ಡ ಬೃಹತ್ ಬೆಟ್ಟದ ಗತ್ತೆ ಆಗೋದು. ಇದಕ್ಕೆ ಅಡಿಮ ಗರಿಮ ಲಗಿಮ ಈ ಎಲ್ಲ ಸಿದ್ಧಿಗಳನ್ನ ಅವ್ರಿಗೆಲ್ಲ ಪಡ್ಕೊಂಡಿದ್ರು. ಅವ್ರ ಶಿಷ್ಯ ಯಾರಪ್ಪ ಅಂದ್ರೆ ಸಿದ್ದರಾಮೇಶ್ವರರು. ಸಿದ್ದರಾಮೇಶ್ವರರು ತಮಗಿಂತ ಕಮ್ಮಿ ಇಲ್ಲ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ರು. ಸಿದ್ದರಾಮೇಶ್ವರರು ಎಲ್ಲರೂ ಹೋಗೋದು ಬರ್ತಾರ ಅವಾಗ ಹೆಂಗೆ ಕೊಟ್ಟಿದ್ರು ಅಂತಂದ್ರೆ ಬೆಳ್ಳಿ ಪಾಲಿಗೆ ನಡ್ಕೊತ ಹೋಗಿದ್ದವರು. ಬೆಳ್ಳಿ ಪಾಲ್ಕಿ ಮಂದಿ ಹಿಂಗೆ ಕುತ್ಕೊಂಡು ಸಿದ್ದರಾಮೇಶ್ವರರಿಗೆ ಜಯವಾಲಿನವರು. ಈ ಮಂದಿ ಹೋಗಾಗ ಬರ ದಾರೆಗೆಲ್ಲರು ಸ್ವಲ್ಪ ನೋಡ್ತಾರೇನೋ ಎಲ್ಲ ಉಂಗುರ, ತಲೆ ಮ್ಯಾಲ ದೊಡ್ಡ ಕಿರೀಟ ಹಿಂಗೆಲ್ಲ ಮಾಡೋರು. ಮಾಡಿದ್ರು ಸಂಸ್ಕೃತರು ಕೂತ್ರೆ ಹಿಂಗೆ ಮಾಡ್ಕೊತಿದ್ದಾರಂತ ಸಿದ್ದರಾಮೇಶ್ವರರು. ಅವ್ರಿಗೆ ಅಲ್ಲಮ್ಮ ಪ್ರಭುದೇವರ ಸಂಪರ್ಕ ಬಂದು ನೀ ಇಷ್ಟೆಲ್ಲ ಅಷ್ಟಮಾಸಿದ್ಧಿ ಅದಾವ ನಿಂತಕ. ಅಷ್ಟಮಾಸಿದ್ಧಿ ಏನು ಮಾಡ್ತಿ? ಈ ಕಡೆ ಭಾಗದಾಗ ಯಾರು ದೊಡ್ಡ ಶ್ರೀಮಂತರದಾರ, ನಾನಾಗೌಡರು ಶ್ರೀಮಂತರದಾರ, ಇವ್ರೊಬ್ರು ದೊಡ್ಡ ರಾಜರಿದ್ದಂಗೆ ಅದಾರ. ಅವ್ರು ಅಂತ ಹೋಗಿ ನಿನ್ನ ಸಿದ್ಧಿ ತೋರಿಸ್ತಿ. ನಿನ್ನ ಸಿದ್ಧಿ ಏನೋ ಅಂತ ತೋರಿಸ್ತಿ. ಯಪ್ಪ ನಮ್ಮ ಬಾಯ ನೀರ ಒಣಗೈತ್ಯಾ? ಏಯ್ ನೀರ ಬಾ ಹಿಂಗೆ ಬಂದು ಬರ್ತಾರೆ, ನೀರು ಬಂದು ಬರ್ತದೆ. ಆ ಸಿದ್ಧಿ ಬಂದು ಅವ್ರು ಗಳಿಸ್ಯಾರ. ಇವ್ರು ಅಂದವ್ರು ಗೌಡ್ರು ಯಪ್ಪ ಎಂಥ ಗುರುಗಳಪ್ಪ, ಎಷ್ಟು ಸಿದ್ಧಿ ಪಡ್ದಾರ. ಸಾಷ್ಟಾಂಗ ಹಾಕಿ ಗುರುಗಳ ನಿಮ್ಗೆ ಏನು ಬೇಕು ರೀ? ನಮಗೆ ಇಲ್ಲಿಂದ ಆ ಗುಡ್ಡ ತಕ ಏನು ಕಾಡಿದ್ರೆ ಒಟ್ಟು ಹೊಲ ನಮಗೆ ಬೇಕು. ಏನೋ ಒಂದು ಇದನ್ನು ಕೇಳಿದ್ರಿ. ಮತ್ತು ಏನು ಬೇಕು? ನಮ್ಗಿಟ್ಟು ಬಂಗಾರ ಬೇಕು, ನಮ್ಗೆ ಟ್ರಾಕ್ ಬೇಕು. ಅಲ್ಲಿಂದ ಇದೊಂದು ನಿಮ್ಮ ಮನೆಯಿಂದ ಹುಡುಗಿ ಐತಿ, ಅದು ಭಾಳ ಚಂದ ಐತಿ, ಇದನ್ನ ಲಗ್ನ ಹಾಕಿನಿ, ಇದು ನನಗೆ ಬೇಕು ಅಂದ್ರೆ ಹೆಣ್ಣು ಹಣ್ಣು ಮಣ್ಣು ಇದನ್ನ ಕೇಳಿದ್ರು. ಬಸುಧರೆ ಅಷ್ಟಮಹಾಸಿದ್ಧಿಗಳನ್ನ ಗಳಿಸ್ಯಾರ, ಇದನ್ನೇ ಕೇಳಿದ್ರು. ಅವಾಗ ಅಲ್ಲಮ್ಮ ಪ್ರಭುದೇವರು ಬಂದು ಹೇಳಿದ್ರು, ನೀ ಏನು ಮಾಡಾಕತ್ತಿ? ಲೋಕದ ಹಿತ ಆಗಿ ಏನು ಮಾಡಾಕತ್ತಿ? ಕೀರ್ತಿ ಸಲಹೆ ಕರಿವಾಗ ಕಷ್ಟ ಆಕತ್ತಿ, ಮತ್ತು ಬರೀ ಇಕ್ಕೂನೇ ಕೇಳಾಕತ್ತಿ. ಅದು ಅಲ್ಲ, ಇದು ಸತ್ಯವಾದಂಥ ಮಾರ್ಗ ಅಲ್ಲ. ಸತ್ಯವಾದಂಥ ಮಾರ್ಗ ಅಲ್ಲ. ಸತ್ಯವಾದ ಮಾರ್ಗವನ್ನು ತಿಳಿಬೇಕಾದ್ರೆ ಇದು ಸತ್ಯವಾದ ಮತ್ತು ಸತ್ಯವಾದ ಮಾರ್ಗ ಯಾವುದು? ಬಸವಣ್ಣನ ಮಾರ್ಗ ಸತ್ಯವಾದ ಮಾರ್ಗ. ಯಪ್ಪ ಅದು ಹೆಂಗೆ ನಮಗೆ ಸಿಗ್ತೈತ್ರಿ? ಅದನ್ನು ಅಲ್ಲೇ ಬಂದು ಅವ್ರ ಕೇಳಿದ್ರು. ಅವಾಗ ಇವರು ಸಿದ್ದರಾಮೇಶ್ವರಿಗೆ ಹೋಗಿ ಸೊಲಾಪುರದಿಂದ ಅಲ್ಲಮ್ಮ ಪ್ರಭುದೇವ್ರ ಜೊತೆ ಹೋಗಿ ಅಲ್ಲಿ ಬಸವಣ್ಣವ್ರಿಗೆ ಲಿಂಗ ದೀಕ್ಷಾ ಮಾಡ್ತಾರೆ. ನಾ ಯಾರಿಗೆ ಲಿಂಗ ದೀಕ್ಷೆ ಮಾಡಿಲ್ಲ, ನನಗೆ ಲಿಂಗ ದೀಕ್ಷೆ ಮಾಡಕ್ಕೆ ಹೋದಲ್ಲ, ಇಲ್ಲಿ ಚೆನ್ನ ಬಸವಣ್ಣನವ್ರು ಅದಾರ ನೋಡು, ಇವ್ರು ಮಾಡ್ತಾರೆ ಕೇಳ್ತಾರೆ. ಈ ಲಿಂಗ ದೀಕ್ಷೆ ತೊಗೊಳಕ್ಕೆ ಹೋದಂಥ ಸಿದ್ದರಾಮೇಶ್ವರರು, ಹಿಂಗೆ ಆಶೀರ್ವಾದ ಮಾಡೋಂಥ ಸಿದ್ದರಾಮೇಶ್ವರರು 70 ವರ್ಷದವ್ರು ಇದ್ರು. ಈ ಲಿಂಗ ದೀಕ್ಷೆ ಮಾಡಕ್ಕೆ ಕೂತಂಥ ಅವರು 20 ವರ್ಷದವ್ರು. ಅವಿರಳ ಜ್ಞಾನಿ ಚೆನ್ನ ಬಸವಣ್ಣನವ್ರ ಕಡೆಯಿಂದ ಅವ್ರಿಗೆ ದೀಕ್ಷೆ ಆಗೋಣ ಈ ಎಲ್ಲ ವಿಷಯಗಳನ್ನು ತಿಳ್ಕೊತಾರೆ. ಅಂದ್ರೆ ನಾ ಈಗ ಯಾರ ಜೋಡಿ ಮಾತಾಡಕತ್ತೀನಿ? ದೇವ್ರ ಜೋಡಿನೇ ಮಾತಾಡಕತ್ತೀನಿ. ನಾ ಇಲ್ಲಿ ಎಲ್ಲರ ಜೋಡಿ ಯಾರ ಜೋಡಿ ಬದುಕಾಕತ್ತೀನಿ? ದೇವ್ರ ಜೋಡಿನೇ ಬದುಕಾಕತ್ತೀನಿ. ಈ ಅರಿವ ಸಿದ್ದರಾಮೇಶ್ವರಿಗೆ ಆಗ್ತದೆ. ಸಿದ್ದರಾಮೇಶ್ವರಿಗೆ ಆಗೋಣ ಪಾಲ್ಕಿ ಯಪ್ಪ ಪಾಲ್ಕಿ ಅತ್ತಾರ. ಎಲ್ಲಿ ಪಾಲ್ಕಿ ಹೋಗಿ ಯಾರು ತಿರುಗಾಡ್ತಾರೆ? ಇಲ್ಲೆಲ್ಲ ಕಾಲೇದವ್ರು, ನಮ್ಮ ಕಾಲೇ ಪಾಲ್ಕಿ ಅತ್ತಾರ ತಿರ್ಗಾಡ್ಕೊಂಡು. ಅಲ್ಲಿ ಏನು ಮಂದಿ 20 ಮಂದಿ ಉಗಿ ಅನ್ಬೇಡ್ರಿ, ಜಯ ಅನ್ಬೇಡ್ರಿ, ಸುಮ್ಮನೆ ಹೋಗುದು, ಏನು ಕೆಲಸ ಇರ್ತಾನೆ ಹೋಗುದು ಮಾಡೋದು, ಹಂಗೆಲ್ಲ ಹೊಂಟ್ರು. ಮಂದಿ ಬಂದವ್ರು ಯಪ್ಪ ನಮಸ್ಕಾರ ರೀ ಹತ್ತಿದ್ರು ಮಂದಿಗೆಲ್ಲ. ಈ ಸತ್ ನೀವು ಬಿಡ್ಬೋದು ಶರಣಾರ್ಥಿ ಅಂತಿರ. ಇವ್ರು ಶರಣಾರ್ಥಿ ಅವರು ಅನ್ನೋದು ಅಟ್ಟೆ ಕಡ. ಇವರು ಯಪ್ಪ ಶರಣರಿ ಇರೋದು. ಅವ್ರು ಇಟ್ಟು ಮಾಡಿದ್ರೆ ಸಾಕು, ಇಟ್ಟು ಬಗ್ಗ ಹಾಕೋರು, ಎಲ್ಲರೂ ಗಾಬರಿ ಆಗ್ಬಿಟ್ರು. ಇವ್ರು ಮೊದಲು ಹಿಂಗೆ ಆಶೀರ್ವಾದ ಮಾಡಾಕತ್ತಾರ, ಹಿಂಗ್ಯಾಕೆ ಮಾಡಾಕತ್ರು? ಅವಾಗ ಹೇಳ್ತಾರೆ, ಹಿಂಗ್ಯಾಕೆ ಮಾಡಾಕತ್ರಿ? ನಿಮ್ಗೆ ಎಷ್ಟು ಶಕ್ತಿ ಅದಾವ? ಇಲ್ಲ ನಮ್ಮ ಅಪ್ಪ ಐತಿ, ಇದಕ್ಕೆ ಏನು ಶಕ್ತಿ ಐತಿ? ನೀರು ಬರ್ಸ್ತೈತೆ,
ಬೆಂಕಿ ಬರೆಸ್ತೈತ್ಯಾ ಏನು ನಿಮ್ಮ ಕಣ್ಣಾಗ ಬೆಂಕಿ ಐತಿ ಏನು ಬೇಕಾದ್ ಮಾಡೋಂಥ ಶಕ್ತಿ ಇದರದ್ದಕ್ಕೇನೂ ಇಲ್ಲ. ಆದ್ರೆ ಹಿಂಗೆ ಯಾಕೆ ಬಗ್ಗೆ ನಮಸ್ಕಾರ ಮಾಡ್ತೀರಿ ಅನ್ನೋಗ ಅವಾಗ ಒಂದು ಮಾತು ಹೇಳ್ತಾರೆ, 6 ಕಂಡು ಕೈ ಎತ್ತಿ ಮುಗಿದರು ನಾ ಕೈ ಮುಗಿವೇನಾಗಿ. ಯಾರ ಕೈ ಮುಗಿದ್ರು ನಾ ಕೈ ಮುಗಿವೇನಾಗಿ. ಅದೇನು ಕಾರಣವೆಂದರೆ ಅವರ ನಿಟಿಲ ತಟದ ಭ್ರೂಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನು ಇಪ್ಪನಾಗಿ. ಅವರು ಅರಿಯರು, ಅವ್ರಿಗೆ ಗೊತ್ತಿಲ್ಲ, ಅವರು ಅರಿಯರು ನಾ ಬಲ್ಯನಾಗಿ ಕೈ ಮುಗಿವೇನು. ನನ್ನ ಮುಂದೆ ಏನು ಎಲ್ಲರೂ ಕೂತಾರಲ್ಲ, ಇಲ್ಲೆಲ್ಲರೂ ಕೂತಾರಲ್ಲ, ಇಲ್ಲಿ ನಮ್ಮ ಅಲ್ಲಿ ಅದಲ್ಲ, ಇದು ದೇವರ ಸ್ವರೂಪ ಐತಿ. ಅವಾಗ ಗೊತ್ತಿಲ್ಲ, ನನಗೆ ಗೊತ್ತೈತಿ ಅಂದ್ರೆ ನಾರೇ ಅದನ್ನ ಇದು ಮಾಡೋಕಲ್ಲ, ಅದು ಬೆಂಕಿ ಐತಿ, ಅದು ನನಗೆ ಗೊತ್ತೈತಿ, ನಾವು ಮುಟ್ಟಂಗಿಲ್ಲ. ಗೊತ್ತಿಲ್ಲ ನಾವು ಮುಡ್ತಾನ, ಕೈ ಸುಟ್ಕೋತಾನ, ಹೌದಲ್ಲ, ಅದು ದೇವ್ರ ಐತಿ. ಅವಾಗ ಗೊತ್ತಾಯ್ತಿಲ್ರಿ ಎಲ್ಲರೂ ದೇವರ ಸ್ವರೂಪ. ಅದಕ್ಕೆ ಅಂದ್ರೆ ದೇವರ ಸ್ವರೂಪ ಅಂದ್ರೆ ಮತ್ತು ಇದು ದೇವರೇ ಐತಿ ಅಂದ್ರೆ ದೇವ್ರಿಗೆ ಹೆಂಗೆ ಕೆಟ್ಟ ಮಾಡ್ತೀನಿ ನಾನು, ದೇವ್ರಿಗೆ ಹೆಂಗೆ ಮೋಸ ಮಾಡ್ತೀನಿ. ಅದಕ್ಕೆ ಒಂದು ಮಾತು ಹೇಳೋದಿಲ್ರಿ, ನಮ್ಮ ಜೇಡರ ರಾಶಿ, ನಾನೊಂದು ಸುರಿಗೆಯೇನು ಏನೆಂದು ಹಿಡಿಯಲಿ. ಸುರಿಗೆ ಅಂದ್ರೆ ಕಡ್ಡಗ್ರಿ. ನಾನೊಂದು ಸುರಿಗೆಯೇನು ಏನೆಂದು ಹಿಡಿಯಲಿ, ಏನ ಕಿತ್ತಿ ಏನ ಇರಿಯಲಿ. ಜಗವೆಲ್ಲ ನೀನೇ ಆಗಿಪ್ಪೆ ಕಾಣ ರಾಮನಾಥ. ನಾ ಯಾರು ತಗೊಂಡು ಯಾರಿಗೆ ಚುಚ್ಚಲಿ, ಕೊಟ್ಟರು ಎಲ್ಲ ಕಣ್ಣೆ ಕಾಣೋರು ಎಲ್ಲರೂ ದೇವರೇ ಇದ್ದಾರೆ, ಯಾರಿಗೆ ಚುಚ್ಚಲಿ. ಹಂಗೆ ಆದಾಗ ನಾವು ಯಾರಿಗೂ ಮೋಸ ಮಾಡಂಗಿಲ್ಲ, ಅನ್ಯಾಯ ಮಾಡಂಗಿಲ್ಲ, ಕೆಟ್ಟ ಮಾಡಂಗಿಲ್ಲ. ನಾವೆಲ್ಲ ಇಷ್ಟೆಲ್ಲ ಮಾಡಿ ದೇವರಾಗೇ ಬದುಕಾಕತ್ತೇವು. ಆದರೂ ನಮಗೆ ಮೋಸ ಮಾಡ್ತಾರೆ, ಕೆಟ್ಟ ಮಾಡ್ತಾರೆ, ನಿಂದ ಆಡ್ತಾರೆ, ಎಲ್ಲ ಮಾಡ್ತಾರಂದ್ರು ಅವ್ರು ಮಾಡೋರು ಮತ್ತು ಬೇರೆ ಯಾರು ಅಲ್ಲ. ಅವರು ಹಂಗೆ ನಿಂದ ಮಾಡೋರು ಯಾರು ಜಗದೀಶಪ್ಪರೇ, ಅವರು ದೇವ್ರು ಯಾಕೆ ಮಾಡಾಕತ್ತಾನಂದ್ರೆ ನಮ್ಮನ್ನು ಶುದ್ಧ ಮಾಡಾಕತ್ತಾನ. ನಮ್ಗೆ ಯಾಕೆ ನಿಂದ ಮಾಡ್ತಾರೆ, ನಮ್ಗೆ ಯಾಕೆ ಕಷ್ಟ ಕೊಡ್ತಾರೆ, ನಮ್ಮ ಕಡೆ ಉಪಕಾರ ತೊಗೊಂಡು ನಮ್ಗೆ ಯಾಕೆ ಕೆಟ್ಟ ಮಾಡ್ತಾರೆ ಅಂತಂದ್ರೆ, ಬಂಗಾರ ನೋಡಿ ನಮ್ಮವ್ವ ಹಾಕೊಂಡ ಹಾಕೊಂಡು ಎಲ್ಲ ಮಾಡ್ಯಾಳ. ಮತ್ತದು ಹಳ್ಳಿದಾಗ ಏನು ಮಾಡ್ತಾವ, ಒಯ್ದು 10 ರೂಪಾಯಿ ಕೊಡೋದು ತೊಗೊಂಡ್ಕೊಡೋಯಪ್ಪ ಜರ ಇದಾಗೈತೆ, ಮಸಕಾಗೈತೆ, ಹೌದಿಲ್ಲ. 10 ಏನು ಮಾಡ್ತಾನೆ, ಅದನ್ನ ಏನು ಹಿಂಗೆ ಪೂಜೆ ಮಾಡ್ತಾನೆ, ಅದನ್ನ ಹಾಕಿ ಅದಕ್ಕೆ ಏನೋ ಕೆಮಿಕಲ್ ಹಾಕಿ ಇದು ಮಾಡಿ ಶುದ್ಧ ಮಾಡಿ ಅದಕ್ಕೆಲ್ಲ ಒಂದು ವಾಷಿಂಗ್ ಮಾಡಿ ಎಲ್ಲ ಮಾಡಿ ಕೊಡ್ತಾನಿಲ್ಲ ರೀ, ಶುದ್ಧ ಮಾಡಿ ಕೊಡ್ತಾನೆ. ಬುದ್ಧಿ ದಯಮಾಡಿಸಿರ್ಬೇಕು, ತಮ್ಮ ಪಾದಕ್ಕೆ ಶರಣ ಹಾಕ್ತಿದ್ರು. ಅವ್ರು ಕೆಳಗೆ ಕುಂದ್ರಕ್ಕಾಗ್ತಿಲ್ಲ ನೋಡಿ, ಕುರ್ಚಿ ಕೊಡ್ರಿ, ಅದು ಒಂದು ಚೇರ್ ತಗೋರಿ. ಹಿಂಗೆ ಅದಕ್ಕೆ ನನ್ನ ಎದುರಿಗೆ ಇರುವಂಥವ್ರು ಏನಾರೇ ಮಾಡಾಕತ್ತಾರಂದ್ರು ಸಹಿತ ದೇವ್ರು ಅದಾರ. ಯಾಕಂದ್ರೆ ನನ್ನ ಶುದ್ಧೀಕರಣ ಮಾಡಾಕತ್ತಾರ. ಹಿಂಗೆ ತಿಳ್ಕೊಂಡು ಹೋಗುದು ಇದು ನಮ್ಮ ಲಿಂಗಾಯತರ ಲಿಂಗ ಪೂಜೆ. ಇಷ್ಟಲಿಂಗ ಪೂಜೆಯಿಂದ ನಾನು ದೇವರಾಗೋದು. ನನ್ನ ಶರೀರ ನಾನು ಎಷ್ಟು ದಿವಸ ಶರೀರದೊಳಗೆ ಇರ್ತಿಲ್ಲ, ಏನು ಸಾಧನೆ ಮಾಡ್ಬೇಕಾದ್ರೆ ಈ ಶರೀರದಿಂದ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಈ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳೋದು. ಜಗತ್ತೆಲ್ಲರೂ ದೇವ್ರ ತಿಳ್ಕೊಂಡು ಇವರು ಸೇವಾ ಮಾಡ್ಕೊತ ಬದುಕೋದು. ಅಪ್ಪರೇ ನಾ ಇಲ್ಲಿ ಎದಕ್ಕೆ ಬಂದೀನಿ, ಈ ಭೂಮಿ ಮೇಲೆ ಹುಟ್ಟಿ ಅವ್ವ ನಾ ಎದಕ್ಕೆ ಹುಟ್ಟಿ ಬಂದೀನಿ, ಇದನ್ನು ಸತ್ಯವಾಗಿ ತಿಳ್ಕೊಂಡವ್ರು ಅರವಿಂದಪ್ಪ. ಈ ಸಮಾಜದ ಸೇವಾ ಮಾಡಾಕ, ಈ ಜಗತ್ತಿನ ಸೇವಾ ಮಾಡಾಕ ನಾ ಬಂದೀನಿ. ಅವ್ರಿಗೆ ಹೊಲ ಕಮ್ಮಿಲ್ಲ, ಮನೆ ಕಮ್ಮಿಲ್ಲ, ತೊಡಾಕ ಏನೂ ಕಮ್ಮಿಲ್ಲ. ದಿವಸ ಹೋರಾಟ, 1 2 3 ನೀರು ಬಿಟ್ಟಿಲ್ಲ ಯಾಕ, ಅದು ಹಿಂಗ್ಯಾಕಾಗೈತಿ, ಆ ಪಾಣಿದು ಹಿಂಗ್ಯಾಕ, ಅದೇ ದಿವಸ ಹೋರಾಟ. ಮೊನ್ನೆ ಬಸವಣ್ಣನವ್ರ ಕುರಿತು ಹಗರಾಗೆ ಮಾತಾಡಿದಾಗ ನಮ್ಮ ವಿಜಯಪುರ ಜಿಲ್ಲೆಯಿಂದ ಗಟ್ಟಿಯಾಗಿ ನಡೆಯುತ್ತದೆ ಅಪ್ಪಗಳು ಅರವಿಂದಪ್ಪ ಅವರು. ಅವರಿಗೆ ಶರಣಾರ್ಥಿಗಳು. ನಾವೆಲ್ಲರೂ ಸುಮ್ಮನೆ ಕೂತೇವೆ, ಬಸವ ಭಕ್ತರು ಅನ್ನೋರು ಸುಮ್ಮನೆ ಕೂತೇವೆ. ಅಂದ್ರೆ ಅಷ್ಟೊಂದು ಬಸವ ತತ್ವವನ್ನು ತಿಳ್ಕೊಂಡು ಗಟ್ಟಿಯಾಗಿ ದನಿ ಎತ್ತಿದ್ರು. ಅಂದ್ರೆ ಈ ನಾವು ಮನುಷ್ಯ ಜನ್ಮದ ಸಾರ್ಥಕತೆ ಏನಪ್ಪ ಅಂತಂದ್ರೆ ನಾವು ಎಲ್ಲರ ಸೇವಾ ಮಾಡ್ಕೋತ ಬದುಕುವುದೇ ಇದು. ಅದಕ್ಕೆ ನಾವು ಲಿಂಗ ಪೂಜೆ ಅಂದ್ರೆ ಗೊತ್ತಾಯ್ತು, ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಮಾಡ್ಕೋತ ಆನಂದವಾಗಿ ಬದುಕು, ಆನಂದವಾಗಿ ಪರಮಾತ್ಮನ ಸೇರೋದೇ ಇಷ್ಟಲಿಂಗ ಪೂಜೆ. ಇದು ಲಿಂಗ ಪೂಜೆ ಅಂತಾರೆ. ಅಂಥ ಲಿಂಗವನ್ನು ನಾವು ಬಿಚ್ಚಿಡಬಾರ್ದು, ಸದಾಕಾಲ ನಮ್ಮ ಜೊತೆ ಇಟ್ಕೋಬೇಕು. ಅದಕ್ಕೆ ಸಾಕು. ಇಷ್ಟಕ್ಕೆ ವೀರಾದೀಕ್ಷೆ ಅಂತಾರೆ. ಕ್ರಿಯಾದೀಕ್ಷೆ ಅಂದ್ರೆ ಹಸ್ತಮಸ್ತಕ ಸಂಯೋಗ ಮಾಡಿ ನಿಮ್ಗೆ ಲಿಂಗ ಕೊಡೋದು. ಆಮೇಲೆ ಮಂತ್ರ ದೀಕ್ಷೆ ಅಂದ್ರೆ ಆಮೇಲೆ ಒಂದು ಮಂತ್ರ ಹೇಳ್ತೈತಿ, ಆ ಮಂತ್ರವನ್ನು ಅನ್ನೋದು. ಈಗ ಮಂತ್ರ ದೀಕ್ಷೆನೇ ಹೇಳ್ಬಿಡ್ತೀನಿ. ಆಮೇಲೆ ಯಾರ್ಯಾರು ಲಿಂಗಿಲ್ಲ ಅವ್ರು ಮುಂದೆ ಬಂದು ಕುತ್ಕೊಳ್ತೀರಿ, ಅವ್ರಿಗೆಲ್ಲ ಲಿಂಗ ಹಾಕ್ಕೊಳ್ತೀವಿ. ಎಲ್ಲರೂ ಕೈ ಮುಗಿದು ಕುಂದ್ರಿ. ನಾವೆಲ್ಲರೂ ಲಿಂಗಾಯತರಾದವರು. ಯಾವ ಮಂತ್ರ 7 ಕೋಟಿ ಮಂತ್ರಗಳು, 7 ಕೋಟಿ ಸಪ್ತಕೋಟಿ ಮಂತ್ರಗಳಲ್ಲಿ ಓಂ ನಮಃ ಶಿವಾಯ ಓಂ ಎಂಬುದು ಮೂಲ ಮಂತ್ರ, ಮಹಾಮಂತ್ರ. ಈ ಮಹಾಮಂತ್ರಕ್ಕೆ ತಾಯಿ ಮಂತ್ರ ಯಾವುದು, ಆ ಮಂತ್ರವನ್ನು ಈಗ ಹೇಳ್ತೀನಿ. ಎಲ್ಲರೂ ಕೈ ಮುಗಿದು ಕುಂದ್ರಿ. ಇವ ಕೈ ಮುಕ್ಕೊಂಡು ಕುಂದ್ರಿ, ಮಂತ್ರ ಹೇಳಬೇಕು. ಇದೇ ಮಂತ್ರ ಸದಾಕಾಲ ಲಿಂಗ ಪೂಜೆ ಮಾಡವು ಹೇಳಬೇಕು. ಏನು ಕೆಲಸ ಮಕ್ಕೊಂಡ್ರೆ ಹೇಳಬೇಕು, ಕೆಲಸ ಮಾಡಾಗ ಹೇಳಬೇಕು, ರೊಟ್ಟಿ ಮಾಡಾಗ ಹೇಳಬೇಕು, ಅಡುಗೆ ಮಾಡಾಗ ಹೇಳಬೇಕು, ಹೋರಾಟ ಮಾಡಾಗ ಹೇಳಬೇಕು. ಇದೇ ಮಂತ್ರ ಸದಾಕಾಲ ಎಲ್ಲರೂ ಹೇಳು. ಎಲ್ಲರೂ ಕೈ ಮುಗಿರಿ, ಹೇಳ್ರಿ ಮಂತ್ರ. ಬಸವ 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 ಬಸವ. ಇದೇ ಮಹಾಮಂತ್ರವನ್ನು ಸದಾಕಾಲ ನಾವು ಜಪ ಮಾಡ್ಕೊತಿರ್ಬೇಕು. ಇದು ಮಂತ್ರ ದೀಕ್ಷೆ ಆಯ್ತು, ವೇದ ದೀಕ್ಷೆ ಆಯ್ತು. ಇನ್ನು ಕ್ರಿಯಾ ದೀಕ್ಷೆ. ಯಾರ್ಯಾರು ಲಿಂಗ ಇಲ್ಲ ಇಲ್ಲಿ ಮುಂದ್ಗಡೆ ಬಂದು ಕುತ್ಕೊಂಡ್ಬಿಡ್ರಿ, ಅವ್ರು ಲಿಂಗ ಹಾಕೊಟ್ರಿ.
ಬರ್ರಿ ಯಾರಿ ಲಿಂಗಿಲ್ಲ ಬೇಗ ಬೇಗ ಬಂದು ಬರ್ರಿ ತಾಯಿ ನಮ್ಮ ಹೋಗಿ ನಿಮ್ಗೆ ಬರೋಬ್ರಿ ಈಗ ಕಾಲು ಕೂಡಿ ಬಂದೈತೆ ನೋಡ್ರಿ ಯಾರ್ಯಾರು ನೋಡ್ರಿ ನೀವು ಹೇಳಕತ್ತಿ ಇವತ್ತು ಕೂಡಿ ಬಸ್ ನೋಡಿ ಅದಕ್ಕೆ ನಿಮ್ಮ ನೋಡು ಕೂಡಿಸ್ಕೊಟ್ರು ನೋಡಿ ಎಲ್ಲ ಅವು ಏನು ಗಿಡ ಬಿಡ್ತಾವ್ರಿ ಇವಾಗ ನಂಬತ್ತೆರಡು ನಾವು ಬೇರೆ ನೀವು ಬೇರೆ ಎರಡೆರಡು ಚೀಲ ಕೊಟ್ಟಿರ್ತೈತಿ 2 ಚೀಲ ಎದಕ್ಕಂದ್ರಿ ನೀವು ಒಂದು ಹಾಕೊಳಕ ಜಾಕ ಮಾಡೋ ತೆಗಿಬಾರ್ದು ನೀವು ಜಾಕ ಮಾಡಿರ್ತಿರಲ್ಲ ಇದು ಹಸಿ ಆಗಿರ್ತದೆ ಒಣ ಹಾಕ್ಬೇಕು ಮತ್ತೊಂದು ಅರಿವಿ ಒಳಗೆ ಹಾಕು ಎಲ್ಲರೂ ಎರಡು ಚೀಲ ಹಾಕೊಂಡು ಒಂದು ಪಳ ಹಾಕೋರಿ ಒಂದು ಕೈ ಹಿಡ್ಕೊಡಿ ಉಳ್ಕಾಯಿ ಐತ್ರಿ ಅಪ್ಪ ಇದು ಉಳ್ಕಿದಾರ ಕೊಡ್ರಿ ಸುಮ್ಮನೆ ಮನೆ ಇಲ್ಲ ಇದು ಕೊಡ್ರಿ ಅವ್ರಿಗೆ ಕೊಡ್ರಿ ಗುಂಡ್ಗಾಡಿಗಿಂತ ಅವ್ರು ಬಿಡ್ರಿ ಎಲ್ಲಾರು ಇದು ಮಾಡಿ ಯಾವ ಈಗ ಹಚ್ಚಿರಿ ಯಾವ ಉಳ್ಕಿದಾರೆ ಎಲ್ಲ ಎರಡು ಕೊಡ್ರಿ ನಿಮ್ಗೆ ಇದೇನು ಐತಿ ಇಲ್ಲ ಇದು ಗುಂಡ್ಗಾಡಿಗೆ ಐತಿ ನಿಮ್ದು ಗುಂಡ್ಗಾಡಿಗೆ ಐತೆ ಇರ್ಲಿ ಈಗ ಇಟ್ಕೊಂಡ್ಬಿಡ್ರಿ ಯಾರು ನಿಮ್ಗೆ ಯಾವಾಗ ಗುಂಡ್ಗಾಡಿಗೆ ಈಗ ಇಟ್ಕೊಂಡ್ಬಿಡ್ತ ಹಾಕೊಂಡು ಎದ್ರಾಗ ಹೋಗೋರು ಏನು ಸೆರಗ್ನಾಗ ಕಟ್ಕೊಂಡು ಹೋಗೋರ ಈಗ ಎಲ್ಲರೂ ಎರಡು ತಗೋರಿ ತೊಗೊಂಡ್ರೆ ಒಂದು 2 3 4 5 6 7 8 ಅಪ್ಪರ್ ಲಿಂಗ ಐತಲ್ರಿ ಅವರ ಲಿಂಗ ಯಾರಿಗಿಲ್ಲ ಬರ್ರಿ ಲಿಂಗ ಕೊಡ್ತಾರೆ ಬರ್ರಿ ಲಿಂಗ ಅವರ ಲಿಂಗ ಕೊಡ್ತಾರೆ ಬರ್ರಿ ಬರ್ರಿ ಅವರ ಬರ್ರಿ ಬರ್ರಿ ಅವರ ಬರ್ರಿ ಅಜ್ಜಿ ಇದ್ರೆ ಆಯ್ತು ರೀ ಅಜ್ಜಿ ನಿಮ್ಮ ಕಡೆ ಇದೇ ಇರ್ತಾವೆ ಈಗಿನವ್ರು ಇರೋದಿಲ್ಲ ರೀ ಬರ್ರಿ ಅವರ ಇನ್ನೊಂದಿಬ್ರು ಅದಾರ ಬರ್ರಿ ಅವ್ರ ಈ ಕಡೆ ಬರ್ರಿ ಅವರ ಇದು ತಗೋರಿ ಅವ ಈ ಕಡೆ ಬರ್ರಿ ಅವ್ರಿಗೆ ಇವ್ರೊಂದು ಹ್ಞೂ ಕುಂದ್ರಿ ಯಾರ್ಯಾರಿಗಿಲ್ಲ ಎಲ್ಲರೂ ಕೂತ್ಕೊಂಡ್ಬಿಡ್ರಿ ಸಣ್ಣ ಆರಾಮದಿಲ್ಲ ಆರಾಮದಿಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ ಬಸವಾದಿ ಸಕಲ ಶಿವಶರಣರಿಗೆಲ್ಲ ಶರಣು ಶರಣಾರ್ಥಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ಜಯ ಮಂಗಲಂ ಜೈ ಗುರು ಬಸವೇಶ ಹರ ಹರ ಮಹಾದೇವ್ ಇವತ್ತು ಯಾರ್ಯಾರು ಲಿಂಗ ದೀಕ್ಷೆ ತೊಗೊಳಕ್ತಿರಲ್ಲ ಭಾಳ ಭಾಗ್ಯವಾನ್ರಿ ಕರ್ನಾಳ ಬಸವನಗೌಡರು ಭೀಮನಗೌಡರು ಸ್ವರ್ಣೋತ್ಸವ ದಿವಸ ಒಬ್ಬ ದೊಡ್ಡ ಗುರುಗಳು ಅಲ್ಲಿಂದ ಪೂಜ್ಯರು 4-5 ಮಂದಿ ಪೂಜ್ಯರ ಒಳಗೆ ಕುತ್ಕೊಂಡು ತಾವೆಲ್ಲರೂ ಲಿಂಗ ದೀಕ್ಷೆ ತೊಗೊಳಕ್ತೀರಿ ತಾವೆಲ್ಲರೂ ಭಾಳ ವಾ ಅಲ್ಲಿಂದ ಇಬ್ರು ಬಂದಾರ ಬರ್ರಿ ಈಗ ವಿಭೂತಿ ಹಚ್ಚಿದ್ರೆ ಎಲ್ಲರಿಗೆ ಅವ ಸರ್ ಗುಂಡ್ಗಡಿ ನೋಡಿ ಕೊಡ್ಬೇಕು ನಾ ಬೇರೆದೇ ತಗೋತೀನಿ ಬೇರೆ ಗುಂಡ್ಗಡಿಗೆ ತಗೋತೀರ ದೊಡ್ಡ ಲಿಂಗ ಕೊಡ್ಲಿ ಅವ ಬರ್ರಿ ತಾಯಿ ನಿಮ್ಮ ಗುಂಡ್ಗಡಿ ಐತಲ್ರಿ ಅಲ್ಲಿ ಅದಕ್ಕೆ ಅರಿವಿ ಐತೇನ ಒಳಗೆ ಹಾಕಾಕ್ರಿ ಕುಂದ್ರಿ ಅವ್ರು ಬರ್ರಿ ಬರ್ರಿ ತೊಗೊಂಡ್ಬಿಡು ಅದಕ್ಕೆ ತೋರಿಸ್ಬೇಕು ಬರ್ರಿ ಬರ್ರಿ
ಎಲ್ಲರಿಗೂ ಚೀಲ ಕೊಟ್ರಿ ಕಳ್ಳ ಬಂದಿಲ್ಲ ರೀ ಒಟ್ಟು ಲಿಂಗ ಯಾರಿಗಿಲ್ಲ ರೀ ಅವ ನಿಮಗೆ ಅವ್ರು ಹ್ಞೂ ರೀ ನಿಮಗಿಲ್ಲ ರೀ ನಿಮಗೆ ಎಲ್ಲರೂ ಎರಡೆರಡು ಚೀಲ ಕೊಡ್ಬೇಕ್ರಿ ಎಲ್ಲ ಎರಡು ಚೀಲ ಕೊಡ್ರಿ ಅವ್ರು ಯಾರು ಲಿಂಗ ಇಲ್ಲ ಕೊಡಿ ಹ್ಞೂ ಎರಡು ಹಂಗ ಈಗ ಲಿಂಗ ಅಂದ್ರೆ ಐತಿಲ್ಲ ಅವ್ರು ಹಾಂ ತೊಗೊರಿ ಎರಡು ಚೀಲ ಯಾರಿಗಿಲ್ಲ ಇದು ಕೊಡ್ರಿ ಅವ್ರಿಗೆ ಕೊಡ್ರಿ ಈ ಅವಾಗ ರೀ ಆಚೆ ಕಡೆ ಹಾಲಿಕೆ ರೀ ಎರಡು ಕೊಡ್ರಿ ಲಿಂಗ ಯಾರಿಗಿಲ್ಲ ಅವ್ರಿಗೆ ತೊಗೊರಿ ಹಾಂ ಲಿಂಗ ಹಾಂ ಲಿಂಗ ಇಲ್ಲ ಅದ ತೊಗೊರಿ ಅಲ್ಲ ಲಿಂಗ ಇದ್ದಾರೆ ಬೇಡ ಗುಂಡುಗಡೆ ಇದ್ದಾರೆ ಬೇಡ ರೀ ಗುಂಡುಗಡೆ ಇದ್ದಾರೆ ಬೇಡ ಹಾಂ ರೀ ಲಿಂಗ ಚೀಲ ಎರಡೆರಡು ಬಂದು ಕೊಟ್ಟು ಹಾಕಿ ಕೊಡಾಕತ್ತೈತಿ ಬೇರೆ ಅವ್ವ ಅವೇ ಕೊಡಾಕತ್ತಾರ ಅಕ್ಕ ಕೊಟ್ಟು ಈ ಆವಾಗ ಕೊಡ್ರಿ ಇಲ್ಲಿ ಕೊಡ್ರಿ ಅವ ಇಲ್ಲಿ ಅವ ಯಾಡ್ತಾರೆ ಅವರ ಈಗ ರೀ ಮತ್ತು ಅವರ ನಿಮಗೆ ಲಿಂಗ ರೀ ಗುಂಡುಗಡೆ ಐತಿಲ್ಲ ರೀ ಗುಂಡುಗಡೆ ಇದ್ರೆ ಆಯ್ತು ರೀ ಇರ್ಲಾರ್ದವ್ರು ಅವ್ರು ನಿಮಗೆ ಐತಲ್ಲ ಬರ್ರಿ ಆಯ್ತಲ್ಲ ಇವು ಎಲ್ಲರೂ ಲಿಂಗ ತಗೊಂಡವರು ಕೈಯಾಗ ಹಿಡ್ಕೊಳ್ರಿ ಇದು ಪಾದೋದಕ್ಕೆ ಮಾಡಿದ್ದ ಪಾದೋದಕ್ಕೆ ಕೊಡ್ತೀವಿ ಹಾಂ ಅಲ್ಲೇ ಕುಂದ್ಕೊಂಡ್ಬಿಡಿ ಎಡಗೈ ಅಂಗೈ ಒಳಗೆ ಇಟ್ಕೊಳ್ರಿ ಎಲ್ಲರೂ ಎಡಗೈ ಅಂಗೈ ಒಳಗೆ ಇಟ್ಕೋಬೇಕು ಲಿಂಗಪ್ಪನ ಹಿಡ್ಕೊರಿ ಪಾದೋದಕ್ಕೆ ಮಾಡಿದ್ದ ಲಿಂಗ ಇದ್ದಾರ ತಗೋಬೇಡ್ರಿ ಲಿಂಗ ಇದ್ದಾರ ತಗೋಬೇಡ್ರಿ ಮತ್ತು ಎಡಗೈ ಅಂಗೈ ಇಟ್ಕೋಬೇಕು ಇಲ್ಲ ಅದನ್ನ ಕೊಡ್ರಿ ತಗೋರಿ ಅವ್ರಿ ಅಜಾರ್ಕ ಲಿಂಗ ತಗೋರಿ ಅಜಾರ್ಕ ಎಡಗೈ ಅಂಗೈ ಒಳಗೆ ಇಟ್ಕೋಬೇಕು ನೀವು ತಗೋತಿರ್ತಾಯಿ ಆಯ್ತು ರೀ ಯಾರ್ಯಾರು ಇಲ್ಲ ತೆಗೀರಿ ಏನಿಲ್ಲ ಯಾವುದೋ ಇಂಥ ಮೊದಲು ಕಾಯಕನೇ ಪೂಜೆ ನಿಮ್ಮ ಕಾಯಕ ಕೆಲಸ ಮುಗಿಸಿ ಯಾವಾಗ ಟೈಮ್ ಸಿಗೋ ಅವಾಗ ಮಾಡ್ಕೊರಿ ಮತ್ತೆ ಅದಕ್ಕೆ ಐದು ಕೆತ್ತ ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅಂತ ಏನು ಭಾಳ ಹಾಕೋಬೇಡ್ರಿ ಐದು ಬಾಂಡೆ ತೊಳೆದಿರ್ತೈತಿ ಅದನ್ನೆಲ್ಲ ಬಿಟ್ಟು ಹಾಳು ಮಾಡ್ಕೊತ ಕೂತ್ರ ಮತ್ತೆ ಹೌದ್ರಿ ಯಾವ ಗುರುಗಳು ದೀಕ್ಷೆ ಕೊಟ್ರೆ ಬೈತಾರ ಎಲ್ಲಾ ಕೆಲಸ ಮುಗಿಸ್ರಿ ಅವ್ರು ಹೊಲಕ್ಕೆ ಹೋಗೋರು ಹೋಗ್ಲಿ ಡ್ಯೂಟಿಗೆ ಹೋಗೋರು ಹೋಗ್ಲಿ ಎಲ್ಲಾ ಮುಗಿಸಿ ನೀವು ಅಂತ ಕುತ್ಕೊಂಡು ಪೂಜೆ ಮಾಡ್ಕೊರಿ ಅದಕ್ಕೆ ಇಷ್ಟ ಲಿಂಗ ಅಂದಾರ ಇಲ್ಲಿ ಕಠಿಣ ಲಿಂಗ ಹತ್ತಿದ್ರಿ ಇದಕ್ಕೆ ಹೌದಲ್ರಿ ಇಷ್ಟ ಲಿಂಗ ಅಂದಾರ ನಾವು ಇಷ್ಟ ಬಂದಂಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದು 5 ಮಿನಿಟ್ 10 ಮಿನಿಟ್ ಹತ್ತಿಲ್ಲ ನಮ್ಗೆ ಟೈಮ್ ಸಿಕ್ಕಂಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಬರ್ರಿ ಇನ್ನೊಂದಷ್ಟು ನನ್ನ ಕೈ ಅದು ಇದು ಬಟ್ಟಿ ಇದು ಕೊಡ್ರಿ ಹಾಳಿದ್ದು ಕೊಡ್ರಿ ಇಲ್ಲ 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 ನೋಡ್ರಿ ಎಡಗೈ ಅಂಗೈ ಒಳಗೆ ಇಟ್ಕೋಬೇಕು ಎಲ್ಲರೂ ಕೈ ಹಿಡ್ಕೊಂಡು ಕುಂದ್ರಿ ಇಲ್ಲಿ ಪಾದೋಕ್ ಮಾಡಿ ಪಾದೋಕ್ ಕೊಡ್ತಾರೆ ಎಲ್ಲರಿಗೂ ಕೊಟ್ರಿ ಕಡೆ ಎಲ್ಲ ಬಂದವ್ರಿ ಲಿಂಗ ಎಲ್ಲರಿಗೂ ಬಂದವ್ರಿ ಅದಕ್ಕೆ ಕೊಡ್ರಿ ಅಮ್ಮ ಅವ್ರಿಗೆ ಲಿಂಗ ಕೊಟ್ಟಿವಿ ನೀವು ಹಂಗ ವಿಭೂತಿ ಹಚ್ಚಿಬಿಡ್ರಿ ಹಚ್ಚಾರಿ ಪಾದೋದಕ ಮಾಡ್ಕೊಳ್ಳೋದಂದ್ರಿ ಇವ ಏನು ಲಿಂಗ ಪೂಜೆ ಮಾಡ್ತಾರೆ ಲಿಂಗ ನೋಡ್ದಾಗ ಕಾಣದೆ ಪಾದೋದಕ ಮಾಡೋದಂದ್ರೆ ಒಂದು ಬಟ್ಟಲ ನೀರು ತಗೊಳ್ಳೋದು ಬಟ್ಟಲ ನೀರು ತಗೊಂಡು 5 ಬೇಳೆಗೆ ವಿಭೂತಿ ಹಚ್ಕೊಳ್ಳೋದು ಅದ್ರೊಳಗೆ ಬಸವಾತ್ ಬರೀರಿ ಹಂಗ ಬರ್ಯಾಕ ಬರ್ಲಿಕ್ಕಂದ್ರೆ ಸಹಿತ ಬಸವಾತ್ ಅಂದ್ರಿ ಹಿಂಗೆ ನಿಮಗೆ ತಿಳಿದಂಗೆ ಬರೀರಿ ಬಸವಾತ್ ಬರ್ದು ಮ್ಯಾಗ ಕೈ ಇಡ್ರಿ ಕೈ ಇಟ್ಟು ನಮ್ಮ ಬೆಳೆಗಳು ಎಷ್ಟವು 5 5 ಬೆಳೆಗೆ ಒಂದೊಂದು ಸರ್ತಿ ಬಸವ 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 ಅಂದ್ಬಿಡ್ರಿ ಈ ನೀರು ಹೋಗಿ ಏನಾಗ್ಬಿಡ್ತದ ಪಾದೋದಕ
ಪಾದ ಅಂದ್ರ ಜ್ಞಾನ, ಉದಕ ಅಂದ್ರ ಅಮೃತ. ಇದು ಜ್ಞಾನಾಮೃತ ಆಗಿಬಿಡ್ತೈತಿ. ಅವಾಗ ಆ ಜ್ಞಾನಾಮೃತವನ್ನು ತಗೊಂಡು ನಮ್ಮ ಲಿಂಗೈನ ಮೇಲೆ ಅದ್ರ ಆ ಬಟ್ಟಲ್ ಮಗ್ಲಿಕ್ಕೆ ಇಟ್ಕೊಳ್ಳೋದು ಹಿಂಗೆ ಕೈ ರೀ. ಅವಾಗ ಏನು ಮಾಡಬೇಕು, 5 ಬೆಳ್ಳೆ ಏರಿಬೇಕು ಹಿಂಗೆ ಒಂದೇ ಸರ್ಪೆ. ಗುರು ಬಸವ ಪಾದೋದಕ ಅಂದ್ರೆ ಎಲ್ಲರೂ ಗುರು ಬಸವ ಪಾದೋದಕ, ಲಿಂಗ ಬಸವ ಪಾದೋದಕ, ಜಂಗಮ ಬಸವ ಪಾದೋದಕ. ಹಿಂಗೆ ಎರದ ಮ್ಯಾಲ್ರಿ ಇವ 5 ಬೆಳ್ಳೆ ಲಿಂಗ ಮುಟ್ಟಿ ಚಿಟ್ಬೇಕು. ಒಳ್ಳೆ ಲಿಂಗ ತಗೊಂಡು ಇಲ್ಲಿ ಮುಂದೆ ಎತ್ತಿಟ್ಟು ಹಿಂಗೆ ಮಾಡಬೇಕು. ಏನು ಇರೋದಿಲ್ಲ, ಎಂಜಲ ಮುಂಜಲ ಏನಿರಲ್ಲ. ಇಡೀ ಬಾಯಾಂಗ ಇಟ್ಬೋದು, ಹೊಳ್ಳಿ ಹಿಂಗಾಗಿ ಮುಟ್ಟೋದಿಲ್ಲ. ಎಂಜಲಿಲ್ಲ ನಿಮ್ಮ ದೇವರ ನಿಮ್ಮ ದೊಡ್ಡ. ಅದಕ್ಕೆ ಇಟ್ಟು ಮಾಡಿಂದ ಇದನ್ನ ಈ ಏನು ಕೈಗೆ ಹತ್ತದಲ್ಲ ಕೂದಲಕ್ಕ ಅರಿವಿಗೆ ಒಡ್ಸಂಗಿಲ್ಲ, ನಿಮ್ಮ ಮೈಗೆಲ್ಲ ಹಚ್ಕೊಡ್ರಿ. ಆದ್ರೆ ಹಿಂಗೆ ಮಾಡ್ಕೊಂಡು ಆಮೇಲೆ ವಸ್ತ್ರ ಇದು ಮಾಡ್ಕೊಂಡು ಆಮೇಲೆ ವಿಭೂತಿ ಹಚ್ಚಿ ಇಟ್ಕೊಂಡ್ಬಿಡು. ಇಷ್ಟ ನೋಡ್ರಿ ಇದು ಮಾಡ್ತೀರಿ. ಎಲ್ಲರೂ ಲಿಂಗ ಹಂಗೆ ಹಚ್ಕೊಂಡ್ರಿ. ಎಲ್ಲಾರು ಲಿಂಗ ಮುಗಿತ್ರಿ ಉಳಿದವ್ರಿಗೆ ತಗೊಂಡು ಚೀಲ ಹಾಕೊಂಡ್ಬಿಡ್ರಿ. 2 ಚೀಲ ಬಂದಾಗಿಲ್ರಿ. ಚೀಲ ಯಾರಿಗೆ ಇರ್ಲಿಕ್ಕಂದ್ರೆ ಕೇಳ್ರಿ, ಅದಾರಿಗೆ ಕೊಡ್ತೇನ. ಎಲ್ಲ ಇದನ್ನ ಬಸವನಗೌಡ್ರ ದಾಸೋಹ ಮಾಡ್ಯಾರ, ಲಿಂಗದ ದಾಸೋಹ ಮಾಡ್ಯಾರ, ಲಿಂಗದ ಚೀಲದ ದಾಸೋಹ ಮಾಡ್ಯಾರ. ಅವ್ರೆಲ್ಲ ಮಾಡ್ಯಾರ ತೊಗೊಂಬಂದಿರ್ತಾಯಿ. ಇನ್ನು ಯಾರ್ದ್ರಿ ಅಂದ್ರೆ ಆಫ್ರಿಕಿ ಅದಂಗ ಆಗ್ಬಿಡ್ತೈತಿ. ಕೈ ಕೊಡ್ತಾರೆ. ಕೈ ಹಿಂಗೆ ಮಾಡಿಬೇಡ್ರಿ, ಹಿಂಗೆ ಮಾಡಿ ಪಾದಕ್ಕೆ ಚಲ್ತಾರೆ. ಹಾಂ ತಾಯಿ ಆ ಚೀಲ ತಾಯಿ ಅವರಿ ಹಿಂಗೆ ಮಾಡಿ, ಉಳ್ಕಿ ಚೀಲ ಹೊಳಗೆ ಕೊಡ್ರಿ. ಅವರಿ ಕೈ ಹಿಂಗೆ ಮಾಡಿ ತಾಯಿ. ಲಿಂಗ ಫುಲ್ ಕೊಡ್ರಿ. ಹಾಂ ಯಾಡ್ರಿ ಇದು ಗೌಡ್ರ ಅವ್ರು ಯಾರಾದ್ರೆ ಎಲ್ಲಾರನ್ನು ಕರೆದು ಬಿಡ್ರಿ. ಈಗ ಎಲ್ಲಾರು ಇಲ್ಲೇ ಅದಾವ. ಇಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಅದು ನಾಷ್ಟಾ ವೇದಿಕೆ ಕಡೆ ಹೋಗ್ಬಿಡುದು. ಹೋಗಿಲ್ರಿ ಅಪ್ಪ ಹಂಗೆ ಮಾಡೋದಲ್ರಿ. ಮತ್ತೆ ಹೋಗೋದು ಬರೋದು ಬೇಡ, ಇದು ಮಾಡ್ಕೊಂಡೆ ಹೋಗ್ಬಿಡುದು. ಹೌದಿಲ್ರಿ ಬುದ್ಧಿ? ಪಾದೋದಕ್ಕೆ ತಗೊಂಡವ್ರು ಚೀಲ ಬಂದಿಲ್ಲ ಅಲ್ರಿ? ಚೀಲ ಚೀಲ ಕೊಡಿ. ಹಾಂ ಕೊಡ್ತೀನಿ. ಅಪ್ಪ ಚೀಲ ಕೊಡ್ರಿ. ತೋರಿ ಎಷ್ಟು ಬೇಕ್ರಿ ಕೊಡ್ರಿ ಕೊಡ್ರಿ. ಎಲ್ಲಾರ್ಗೆ 2 ಕೊಡ್ರಿ. ಇನ್ನೂ ತಂದಿದ್ರೆ ಕೊಡ್ತೀನಿ. ಎರಡು ಕೊಡ್ರಿ. ಎಲ್ಲರೂ ಪಾದ ಕೊಡೋದು ಮುಗಿಲ್ಲ. ಹ್ಞೂ ರೀ, ಈಗ ಕೊಡೋದು ಕಟ್ ಮಾಡಿ. ಮಾಡಿ ಚೀಲ ಹಾಕೊಂಡ್ಬಿಡ್ರಿ. ಅಪ್ಪ ನೀ ತೋಳಮ್ಮ ಕುಡಿ. ವಿಭೂತಿ ಇಲ್ಲ ಅಪ್ಪಗ ಭೇಟಿ ಯಾರು ಹೋಗ್ಬೇಕು. ಶಿವ ಮಂದಿರಕ್ಕೆ ಹೋಗ್ಬೇಕು, ಇಲ್ಲಿ ಕಕ್ಕೋಡ್ಗೆ ಹೋಗ್ಬೇಕ್ರಿ. ಚಲೋ ಎಲ್ಲಿ ಸಿಗ್ತಾವ ಹೋಗಿ ತೊಗೊಂಡ್ಬರ್ಬೇಕು. ಮಗ ಹೆಣ್ಣು ನೋಡಾಕರೆ ಗಾಡಿ ಮಾಡ್ಕೊಂಡು ತಿರುಗಾಡ್ತೀರಿ. ಮಗಳಿಗೆ ಗಂಡ ನೋಡೋದು ತಿರುಗಾಡ್ತೀರಿ. ಮತ್ತು ಇವು ಜನ ತಿರುಗಾಡೋಕಂಗಿರ ಕಕ್ಕೋಡ್ಗೆ ಹೋಗ್ಬೇಕು. ವಿಷಯನಿಗೆ ಹೋಗಲ್ಲ. ಶಿವ ಮಂದಿರಕ್ಕೆ ಹೋಗ್ಬೇರಿ. ಹೋಗಿ ಅಲ್ಲೆಲ್ಲ ಬೆಟ್ಟಾಗಿ ಎಲ್ಲ ದರ್ಶನ ಮಾಡ್ಕೊಂಡು ತೊಗೊಂಬರ್ರಿ. ತೊಗೊಂಬರ್ಬೇಡಿ. ಬರ್ರಿ ಮತ್ತೆ ಪಾದೋದಕ್ಕೆ ಎಲ್ಲರಿಗೂ ಮುಗಿತ್ರಿ. ಇಲ್ಲ ತೋರಿ ಪಾದೋದಕ್ಕೆ ಯಾರ್ಯಾರು ಪಾದೋದಕ್ಕೆ ಬರ್ತಿರಲ್ಲ ಸಿರ್ಸೋದು ತಗೊಳ್ರಿ. ಚೆಲ್ಬಾರ್ದು. ಇದು ಮಾಡಿ ಕೈ ಒರ್ಸ್ಕೊಂಡು ಚೀಲ ಹಾಕೊಂಡ್ಬಿಡ್ರಿ. ಕೊಳ ಹಾಕೊಂಡು
ಒಂದು ಚೀಲ ದಿನ ಕೊಟ್ಟಿದ್ದಾರೆ ಮತ್ತು ನಾಳೆ ಇದು ಮಾಡಿದಾಗ ಇಲ್ಲೊಂದು ಕ್ರ್ಯಾಕ್ ಬರ್ತದೆ ಬಕ್ರಿ ದರ್ಶನದೊಳಗೆ ಎಂದೂ ಇಟ್ಕೊಂಡು ಒಣ ಬಟ್ಟೆನ ಹಾಕ್ಬೇಕು ವಿಭೂತಿ ಈಗ ಭಾಳಷ್ಟು ಜನ ಎಲ್ಲರೂ ಈ ಪದ ತೊಗೊಂಡ್ರಿ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಈ ಲಿಂಗ ಅಂದ್ರೆ ಏನ್ರಿ? ಲಿಂಗ ಅಂದ್ರೆ ಏನ್ರಿ? ಅದು ಲಿಂಗ ಅಂದ್ರೆ ಏನೇವ ದೇವ್ರ ಸುಮಾರು ಏನ್ರಿ ಬೆಳತನ ರಾಮಾಯಣ ಹೇಳಿ ಮುಂಜಾನೆ ಏನಕ್ಕೆ ಲಿಂಗ ಅಂದ್ರೆ ಏನ್ರಿ? ಅಪ್ಪ ಲಿಂಗ ಅಂದ್ರೆ ಏನ್ರಿ? ದೇವ್ರ. ನಾವು ಯಾವ್ದನ್ನ ಪೂಜೆ ಮಾಡ್ಬೇಕು? ದೇವರ ಪೂಜೆ ಮಾಡ್ಬೇಕು. ನಾವು ಯಾರ ಮುಂದೆ ಬೆಳ್ಕೋಬೇಕು? ದೇವ್ರ ಮುಂದೆ ಬೆಳ್ಕೋಬೇಕು. ನಾವು ಯಾರ ಜೊತೆ ಇರಬೇಕು? ದೇವ್ರ ಜೊತೆ ಇರ್ಬೇಕು. ದೇವ್ರ ಜೊತೆ ಇರ್ಬೇಕಂತೆ ಸದಾಕಾಲ ನಮ್ಮ ಜೊತೆ ಇರಬೇಕು. ಇನ್ನು ಮುಂದೆ ನಮ್ಗೆ ರೊಕ್ಕ ಬೇಕಾದ್ರೆ ಯಾರಿಗೆ ಕೇಳ್ಬೇಕು? ದೇವ್ರ ಯಾರು? ಲಿಂಗನೇ ದೇವ್ರ. ನಮ್ಗೆ ರೊಕ್ಕ ಬೇಕಾದ್ರೆ ಲಿಂಗಯ್ಯನೇ ಕೇಳಬೇಕು. ಮತ್ತು ಅದಕ್ಕೊಂದು ಕಾಲ್ಪನಿಕ ಲಕ್ಷ್ಮೀ ಸರಸ್ವತಿ ಅಂತ ಮಾಡ್ರು. ವಿದ್ಯೆ ಬೇಕಾದ್ರೆ ಯಾರು ಕೇಳ್ಬೇಕು? ಲಿಂಗಯ್ಯನೇ ಕೇಳಬೇಕು. ನಮಗೆ ಶಕ್ತಿ ಬೇಕಾದ್ರೆ ಯಾರು ಕೇಳ್ಬೇಕು? ಆರೋಗ್ಯ ಬೇಕಾದ್ರೆ ಯಾರು ಕೇಳ್ಬೇಕು? ಏನು ಬೇಕಾದ್ರೂ ಸಹಿತ ನಾವು ಯಾರು ಕೇಳ್ಬೇಕು? ಒಂದು ನಿಮಿಷ ಅಲ್ಲೇ ನಿಂತ್ಕೊಂಡು ಬರ್ಲಿ ಅವರು ಅಂದ್ರೆ ಮುಂದೆ ಪಟ್ಟು ಬರ್ರಿ ಹೆಣ್ಮಕ್ಳು ತಾಯಿಂದ ಜಗ ಇರ್ತಾಯಿಲ್ಲ ಹಿಂಗೆಲ್ಲ ತೆಗಿಲಿಲ್ಲ ಹೆಣ್ಮಕ್ಳು. ಅದಕ್ಕೆ ನಮಗೆ ಏನು ಬೇಕಾದ್ರೂ ನಾವು ಯಾರನ್ನ ಪೂಜೆ ಮಾಡಿ ಯಾರ ಪ್ರಾರ್ಥನೆ ಮಾಡ್ಬೇಕು? ಲಿಂಗಯ್ಯನಂತೆ ಲಿಂಗಯ್ಯ ಅಂದ್ರೆ ದೇವ್ರ ಅವನೇ ಕೇಳ್ಬೇಕು. ಅದಕ್ಕೆ ನಾವು ಲಿಂಗಾಯತರಾದವರು ನಾವು ಲಿಂಗಾಯತರಾದವರು ಲಿಂಗ ಪೂಜೆ ಮಾಡೋರು ಈ ಕಾಲ್ಪನಿಕ ಕಲ್ಲ ಮಣ್ಣ ಕಲ್ಲಿಗೆ ದೇವರನ್ನ ಪೂಜೆ ಮಾಡಬಾರ್ದು. ಗೊತ್ತಾಯ್ತ್ರಿ? ಲಕ್ಷ್ಮೀ ಪೂಜೆ ಮಾಡಿದ್ಯಾ, ಸರಸ್ವತಿ ಪೂಜೆ ಮಾಡಿದ್ಯಾ, ಅದ ವರಲಕ್ಷ್ಮಿ ಪೂಜೆ ಮಾಡಿದ್ಯಾ, ಇಂಥ ಕಾಲ್ಪನಿಕ ಯಾವುದೂ ಮಾಡಬಾರ್ದು. ಯಾಕೆ ದೇವ್ರ ನಿಮ್ಮ ಕೈಯಾಗದಾನ. ಇಲ್ಲಿ ಪೂಜೆ ಮಾಡಿಬಿಟ್ರೆ ಇಡೀ ಜಗತ್ತನ್ನೇ ಪೂಜೆ ಮಾಡ್ದಂಗ. ಮತ್ತು ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು? ದೇವ್ರ ಮೇಲೆ ಇರಬೇಕು. ದಾರದ ಮೇಲೆ ಇರಬಾರ್ದು, ಚೀಟಿ ಮೇಲೆ ಇರಬಾರ್ದು, ತಾಯ್ತದ ಮೇಲೆ ಇರಬಾರ್ದು. ತಾಯ್ತ, ಚೀಟಿ, ದಾರ, ಲಾಕೆಟ ನಾವು ಲಿಂಗಾಯತರಾದವರು ಕಟ್ಕೋಬಾರ್ದು. ನಾವು ಲಿಂಗಾಯತರಾದವ್ರು ಏನು ಹಚ್ಕೋಬೇಕು? ಕಣಿಗೆ ಕುಂಕುಮ, ಅರಿಶಿನ, ಕರ್ರಂದು ಇಂಥವೇನು ಹಚ್ಕೋಬಾರ್ದು. ಕುಂಕುಮ ತಾಯಿಗಳು ಏನದಿರಲ್ಲ ಅಲಂಕಾರಕ್ಕಾಗಿ ತಾಯಿಗಳು ಹಚ್ಕೋರಿ, ಗಂಡು ಮಕ್ಕಳು ಹಚ್ಕೋಬಾರ್ದು. ಯಾಕಂದ್ರೆ ಕುಂಕುಮ ಅಂದ್ರೆ ಹಿಂಸೆಯ ಪ್ರತೀಕ. ಹೌದಿಲ್ರಿ? ಯಾವ್ದಾರ ಒಂದು ಪ್ರಾಣಿಯನ್ನು ಕೊಂದು ಅದ್ರ ರಕ್ತ ತೊಗೊಂಡು ಹಿಂಗೆ ಹಚ್ಕೋತಿದ್ರಿ. ಯಾರೇ ಕಲಾಸ ಮಾಡಿ ಏನೋ ದ್ವೇಷಿತ್ತು ಅವ್ರ ಸಾಯಣ ಅವ್ರ ರಕ್ತ ತೊಗೊಂಡು ಕಲಾಸ ಮಾಡಿ ಹಚ್ಕೋತಿದ್ರು. ಅದಕ್ಕೆ ಹಿಂಸೆಯ ಪ್ರತೀಕ, ಅದನ್ನ ಹಚ್ಕೋಬಾರ್ದು. ಕಾರಣದ ಹಚ್ಕೊಳ್ಳೋದು, ಹಳದಿ ಹಚ್ಕೊಳ್ಳೋದು ಇಂಥವೇನು ಮಾಡಬಾರ್ದು. ಕೇವಲ ವಿಭೂತಿ ಹಚ್ಕೋಬೇಕು. ವಿಭೂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಒಂದು ಕಟ್ಟಿಗೆ ಸುಟ್ರೆ ಏನಾಕ್ಕದ್ರಿ? ಬೂದಿ ಹಾಕದ. ಆಕಳ ಇದು ಸುಟ್ರಿ ಏನು ಜಗತ್ತಿಗೆ ಎಲ್ಲ ಸುಟ್ಟಾಗ ಏನಾಕ್ಕದ್ರಿ? ಬೂದಿನೇ ಹಾಕದ. ಬೂದಿ ಸುಟ್ರಿ ಏನಾಕ್ಕದ? ಏನಾಗುದಿಲ್ಲ. ಬೂದಿ ಅನ್ನೋದು ಕೊನೆ ಹಂತ. ಬೂದಿ ಅನ್ನೋದು ಕೊನೆ ಹಂತ. ಹಂಗ ನಾವು ಏನದೇವಲ್ಲ 84 ಲಕ್ಷ ಜೀವಿ ಒಳಗೆ ಹಾಯ್ದು ಬಂದು ಈಗ ನಾವು ಕೊನೆ ಹಂತದಾಗಿದ್ದವ್ರು ಅಂತ ತೋರಿಸ್ಕೊಂಡಂಗ ವಿಭೂತಿ ಹಚ್ಕೊಂಡೇವಂದ್ರ ಉಳಿದವ್ರಿಗೆ ಹೇಳ್ದಂಗ ನಾ ಕೊನೆ ಹಂತದಾಗದೀನಿ. ಇನ್ನು ಹೊಳ್ಳಿ ಇರಿಬಿ ಒಳಗೆ ಬರ್ದಿಲ್ಲ, ಇನ್ನು ಹೊಳ್ಳ ಹಂಡಿ ಒಳಗೆ ಬರ್ದಿಲ್ಲ, ಇನ್ನು ಹೊಳ್ಳ ಕತ್ತಿ ಒಳಗೆ ಬರ್ದಿಲ್ಲ, ಇನ್ನು ಹೊಳ್ಳಿ ಎದುರಾಗ ಬರ್ತೀನಿ, ನಾನು ಎದುರಾಗ ಬರ್ತೀನಿ ಅಂದ್ರೆ ಕೇವಲ ಪರಮಾತ್ಮನಂತಕ್ಕೆ ಬರ್ತೀನಿ. ಇನ್ನು ಹೊಳ್ಳಿ ನಾನು ಹುಟ್ಟುದು ಸಾಯುದು ಮಾಡುದಿಲ್ಲ ಅನ್ನೋದ್ರ ಪ್ರತೀಕ ವಿಭೂತಿ. ಅದಕ್ಕೆ ನಾವು ಕೇವಲ ವಿಭೂತಿಯನ್ನು ಹಚ್ಕೋಬೇಕು. ದಾರ, ಚೀಟಿ, ತಾಯ್ತ, ಲಾಕೆಟ ಇಂಥವು ಯಾವ ನಾವು ಲಿಂಗಾಯತರಾದವರು ಕಟ್ಕೋಬಾರ್ದು. ಪಾದೋದಕ್ಕೆ ಯಾರಿಗೆ ಕೊಟ್ಟು ಪಾದೋದ ಕೊಡ್ರಿ. ನಿಮ್ಮಲ್ಲಿ ಸ್ಪೇಸ್ ಅದ ಅದ್ರಾಗ ಜಾಗ ಅದ ಮಾಡ್ಕೊಳಕ್ ವಿಡಿಯೋ ಆಯ್ತು ಎಲ್ಲ ಫುಲ್ ಮಾಡ್ಕೊರಿ. ಅದಾವ್ರ ಆಗ್ಯಾವ್ರ ಅಗಳೆ ಕೊಟ್ಟಿದ್ದು ಚೀಲ, ಅಗಳೆ ಕೊಟ್ಟಿದ್ದು ಅದು ಅಂದ್ರೆ ಚೀಲ ಇಲ್ಲ ಹೊಳ್ಳೆ ಕೊಟ್ಟಿಲ್ಲ. ಆಗಿದ್ದವ್ರಾಗ ಮಾತು ಕೊಡ್ತೀವಿ ಕೊಡ್ರಿ. ಚೀಲ ಹೊಳೆ ಕೊಡ್ರಿ. ಎಲ್ಲಾರು ಲಿಂಗ ಬಂದ್ರಿ? ಲಿಂಗ ಯಾರ್ಯಾರು ತೊಗೊಂಡವ್ರು ಚಿನ್ನ ಹಾಕೊಂಡ್ಬಿಡ್ರಿ. ಇನ್ನ ಅಪ್ಪಗಳ ಗದ್ದಿಗೆ ಇಷ್ಟದ ತಾಯಿಯವ್ರ ಪೂಜೆ ಮಾಡ್ತಾರೆ. ಎರಡು ತಗೋರಿ, ಒಂದು ಇವತ್ತ ಒಂದು ನಾಳೆ. ನಾಡ್ದ
ನಾಡ್ ಮತ್ತೊಂದು ನೋಡಿ ಯಾರು ಕೊಟ್ಟಾರ ಇವತ್ತು ನಾಳೆ ಮರ್ದಿವ್ಸ ಒಂದೊಂದು ಹೊಸದು ಇರಂಗಿಲ್ಲ ಅದಕ್ಕೆ 2 ಜೋಡಿ ಕೊಟ್ಟಿರ್ತೀವಿ. ಆ ಕಡೆ ಮುಂದೆ ಕೊಡ್ರಿ, ಯಾರಿಗೆ ಬಂದಿಲ್ಲ ಈಗ ಇನ್ನೊಂದು ನಿಮಿಷ ಲಕ್ಷ ಕೊಡ್ರಿ. ಇವತ್ತು ಹರ್ನಾಳ ಬಸನಗೌಡ್ರ ಅಪ್ಪಾರ ಸ್ಮರಣೋತ್ಸವ. ಈ ಸ್ಮರಣೋತ್ಸವದಾಗ ಎಲ್ಲರೂ ಹೆಂಗೆ ಮೌಟಿದನ್ ಮಾಡ್ತೀವಿ. ಈ ಸ್ಮರಣೋತ್ಸವದೊಳಗೆ ಎಲ್ಲರೂ ಏನು ಮಾಡಿದ್ರು, ವೈಚಾರಿಕವಾಗಿ ಎಲ್ಲರೂ ಲಿಂಗ ಕೊಡ್ಸಿದ್ರು. ಹೌದಲ್ರಿ? ಹಂಗೆ ನಮ್ಮ ಮನೆ ಒಳಗೆ ಹುಟ್ಟುಹಬ್ಬ ಐತಿ, ನಮ್ಮ ಮನೆ ಒಳಗೆ ಲಗ್ನ ಐತಿ, ಇದು ಕೇಳ್ರಿ, ನಮ್ಮ ಮನೆ ಒಳಗೆ ಕುಬಸ್ ಐತಿ, ಏನೇ ಕಾರ್ಯಕ್ರಮ ಐತ್ರಿ ನಾವು ಹಿಂಗೆ ಮಾಡೋದು. ಗುರುಗಳು ಕರೆಸ್ಬೇಕು, ಅವ್ರಿಗೆ ಅದ ಎಲ್ಲರ ಕಡೆಯಿಂದ ಹಿಂಗೆ ಇಷ್ಟಲಿಂಗ ದೀಕ್ಷಾ ಮಾಡಿಸ್ಬೇಕು, ಲಿಂಗ ಪೂಜೆ ಮಾಡಬೇಕು, ಲಿಂಗ ತತ್ವ ನಾಲ್ಕು ಚೆನ್ನಾಗಿ ಹೇಳಬೇಕು, ಅನುಭವ ಹೇಳಬೇಕು. ಅನುಭವ ಅಂದ್ರೆ ಈ ಲಿಂಗದ ಕುರಿತು ಬಸವಾದಿ ಶಿವಶರಣ ಹೇಳಿದಂಥ ವಚನಗಳು, ಆ ವಚನಗಳ ಕುರಿತು ಅನುಭವ ಮಾಡಿಸಿ ಎಲ್ಲರಿಗೂ ಹೊಟ್ಟೆ ಪ್ರಸಾದ ಕೊಡೋದು. ಇಷ್ಟು ಎಲ್ಲರೂ ಮಾಡ್ಬೇಕು. ಹಿಂಗೆ ಮಾಡೋಣ್ರಿ ತಾಯಿ. ನಮ್ಮ ಮನ್ಯಾಗ ಮುಂದೆ ಏನು ಕಾರ್ಯಕ್ರಮ ಐತ್ರಿ ಎಲ್ಲ ಹೆಂಗೆ ಮಾಡ್ರಿ, ಇವತ್ತು ಹೆಂಗೆ ಮಾಡಿದ ಹಿಂಗೆ ಮಾಡೋಣ್ರಿ, ಎಲ್ಲರೂ ಹಿಂಗೆ ಮಾಡೋಣ್ರಿ. ಮತ್ತೆ ಲಿಂಗ ಬೇಕನ್ರಿ ಯಾರ್ಯಾರ ಬಂದಾವಲ್ಲ ಎಲ್ಲರಿಗೆ? ಏನು ಇದು ಮಾಡಿ ಯವ್ವ ಹಣ್ಣಾದ ಇಟ್ಕೊಳ್ರಿ ಮತ್ತೆ